ಶ್ರೀಗುರುಭ್ಯೋ ನಮಃ ಹರಿ ಓಂ. ಪರಮಗುರುಭ್ಯೋ ನಮಃ ಹರಿ ಓಂ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ಹರಿ ಓಂ. ಯೋऽन्तಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತಾ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮತ್ಸ್ಮರಣಾತ್ ಭವೇತ್. ನಮೋ ವಸ್ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಮಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಪದವಾಕ್ಯಪ್ರಮಾಣಾಬ್ಧಿವಿಕ್ರೀಡನವಿಶಾರದಾನ್ ಲಕ್ಷ್ಮೀನಾರಾಯಣಮುನೀನ್ ವಂದೇ ವಿದ್ಯಾಗುರೂನ್ ಮಮ. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೇವರೇಂದವೇ ಶ್ರೀರಾಘವೇಂದ್ರಗುರವೇ ನಮೋऽತ್ಯಂತದಯಾಳವೇ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಜನ್ಮಾದ್ಯಸ್ಯ ಯತೋऽನ್ವಯಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ. ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಶ್ರೀಗುರುಭ್ಯೋ ನಮಃ ಹರಿ ಓಂ. ಸ್ವಸ್ತ್ಯಸ್ತು ಸತಾಂ. ಕೃಷ್ಣ ಪರಮಾತ್ಮನ ಚರಿತ್ರೆಯನ್ನು ಶುಕಾಚಾರ್ಯರು ವಿಸ್ತಾರವಾಗಿ ನಿರೂಪಣೆಯನ್ನು ಮಾಡ್ತಾ ಇದ್ದಾರೆ. ಗೋಪಿಕಾಸ್ತ್ರೀಯರ ಜೊತೆ ಪರಮಾತ್ಮನ ರಾಸಲೀಲೆ ಅದು ಭಾಗವತವೇ ಹೇಳಿದಂತೆ ಅದನ್ನು ಯಾರು ಕೊಂಡಾಡ್ತಾರೋ, ಯಾರನ್ನು ಕೀರ್ತನೆ ಮಾಡ್ತಾರೋ ಅಂಥವರಿಗೆ ಪರಮಾತ್ಮ ತಾನು ಒಲಿತಾನೆ ಅನ್ನೋದನ್ನು ಸ್ಪಷ್ಟಪಡಿಸುವ ಮೂಲಕ ದೇವರಿಗೂ ಭಕ್ತರಿಗೂ ಮಧ್ಯೆ ಇರಬೇಕಾದ ಸಂಬಂಧ ಏನು ಅನ್ನೋದನ್ನು ಆ ರಾಸಲೀಲೆ ನಮಗೆ ತೋರಿಸಿಕೊಟ್ಟಿದೆ. ಹಾಗಾಗಿ ಇದನ್ನು ಅಪಾರ್ಥ ಮಾಡಿಕೊಳ್ಳದೆ ಸರಿಯಾದ ರೀತಿಯಲ್ಲಿ ನಾವು ಅನುಸಂಧಾನ ಮಾಡಿದಾಗ ಪರಮಾತ್ಮ ತಾನು ಒಲಿತಾನೆ ಅನ್ನೋ ವಿಚಾರವನ್ನು ತಿಳಿಸಿದ್ದಾರೆ. ಇದಾದ ಮೇಲೆ ಗೋವರ್ಧನ ಪರ್ವತದ ವಿಚಾರದಲ್ಲೂ ಕೂಡ ಪರಮಾತ್ಮನ ಪರಿಸರದ ಕಾಳಜಿಯನ್ನು ನಾವು ಕಾಣಬಹುದಾಗಿದೆ. ಅಂದರೆ ನಾವು ಯಾವ ಪರಿಸರದಿಂದ ಉಪಕಾರವನ್ನು ಪಡಿತಾ ಇದ್ದೇವೋ ಅದಕ್ಕೆ ನಾವು ಕೃತಜ್ಞತೆಯನ್ನು ಸಲ್ಲಿಸಬೇಕು ಅನ್ನೋದನ್ನು ತೋರಿಸೋದು ಒಂದು. ಜೊತೆಗೆ ನಮ್ಮ ಕರ್ತವ್ಯಗಳನ್ನು ನಾವು ನಿರ್ವಹಣೆ ಮಾಡುವಾಗ ಆ ಅಧಿಕಾರ ಇದೆ ಅನ್ನೋ ಕಾರಣಕ್ಕೋಸ್ಕರ ಇನ್ನೊಬ್ಬರ ಮೇಲೆ ದಬ್ಬಾಳಿಕೆ ಮಾಡೋದು ಕೂಡ ತಪ್ಪು ಅನ್ನೋದನ್ನು ಇಂದ್ರನ ಗರ್ವಭಂಗದ ಮೂಲಕ ಪರಮಾತ್ಮ ತೋರಿಸಿಕೊಟ್ಟು ಸಾಮಾಜಿಕವಾದ ಕಳಕಳಿಯೂ ಕೂಡ ನಮ್ಮಲ್ಲಿರಬೇಕು ಅನ್ನೋದನ್ನು ಕೃಷ್ಣ ತೋರಿಸಿಕೊಟ್ಟಿದ್ದಾನೆ. ಇದಾದ ನಂತರದಲ್ಲಿ ನಾನಾ ರೀತಿಯ ರಾಕ್ಷಸರ ಸಂಹಾರವನ್ನು ಪರಮಾತ್ಮ ತಾನು ಮಾಡಿದ್ದಾನೆ. ಪ್ರಲಂಬಾಸುರನನ್ನು ಬಲರಾಮದೇವರ ಮೂಲಕ ಸಂಹಾರವನ್ನು ಮಾಡಿಸಿದ್ದಾನೆ. ಆ ಸಂದರ್ಭದಲ್ಲಿ ಮುಂಜ ಎಂಬತಕ್ಕಂಥ ಒಂದು ವನದಲ್ಲಿ ಈ ಹಸುಗಳು ಗೋಪಾಲಕರೆಲ್ಲ ಹೋಗಿರ್ತಾರೆ. ಹೋದಾಗ ಇದ್ದಕ್ಕಿದ್ದಾಗೆ ಅಲ್ಲಿ ಕಾಡ್ಗಿಚ್ಚು ಹತ್ಕೊಳ್ಳಿಕ್ಕೆ ಪ್ರಾರಂಭ ಆಗ್ತಾ ಇದೆ. ಆ ಹೊಗೆಯಲ್ಲಿ ತುಂಬ ಉಸಿರು ಕಟ್ಟುವಂತಹ ವಾತಾವರಣ ಬಂದಾಗ ಆ ಗೋಪಾಲಕರೆಲ್ಲರೂ ಕೂಡ ಕೃಷ್ಣನನ್ನು ಕರೆದಿದ್ದಾರೆ. ಸ್ಮರಣೆಯನ್ನು ಮಾಡಿಕೊಂಡಾಗ ಕೃಷ್ಣ ಅಲ್ಲಿಗೆ ಬರ್ತಾನೆ. ಬಂದು ಎಲ್ಲರಿಗೂ ಕೂಡ ಸಮಾಧಾನವನ್ನು ಮಾಡಿ ಹೆದರುವಂಥ ಯಾವ ಅವಶ್ಯಕತೆ ಇಲ್ಲ, ನೀವು ಕಣ್ಣು ಮುಚ್ಚಿಕೊಂಡು ಇದ್ದರೆ ನಿಮಗೆಲ್ಲ ಸರಿ ಹೋಗುತ್ತೆ ಅಂತ ಹೇಳಿದಾಗ ಪರಮಾತ್ಮನ ಮಾತಿನಂತೆ ಎಲ್ಲರೂ ಕೂಡ ಕಣ್ಣನ್ನು ಮುಚ್ಕೊಂಡಿದ್ದಾರೆ. ಆ ಕಣ್ಣು ಮುಚ್ಕೊಂಡಾಗ ಆ ದಾವಾಗ್ನಿಯನ್ನು ಅಂದರೆ ಆ ಕಾಡ್ಗಿಚ್ಚನ್ನು ಪರಮಾತ್ಮ ತಾನು ಪಾನ ಮಾಡಿದ್ದಾನೆ. ಹೀಗೆ ಅಲ್ಲಿ ಬಂದ ಕಾಡ್ಗಿಚ್ಚೇನಿದೆ ಅದನ್ನು ಪರಮಾತ್ಮ ತಾನು ಪಾನ ಮಾಡಿ ಅಲ್ಲಿರ್ತಕ್ಕಂಥ ಗೋಪಾಲಕರನ್ನು ರಕ್ಷಣೆಯನ್ನು ಮಾಡಿದ್ದಾನೆ. ಅಂದರೆ ಪರಮಾತ್ಮ ನಮಗೆ ತೋರಿಸಿಕೊಡ್ತಾ ಇದ್ದಾನೆ, ನಮಗೇನಾದರೂ ತೊಂದರೆಗಳಾದಾಗ ಭಕ್ತಿಯಿಂದ ಕೃಷ್ಣನ ಸ್ಮರಣೆಯನ್ನು ಮಾಡಿದ್ದೆ ಅಂತಾದರೆ
ಈ ಯಾವ ತಾಪಗಳು ಕೂಡ ನಮಗೆ ತಾಕದೇ ಇರುವಂತೆ ಪರಮಾತ್ಮ ತಾನು ಮಾಡ್ತಾನೆ. ನಾವು ಕಣ್ಣು ಮುಚ್ಚಿಕೊಂಡು ಜೀವನ ನಡೆಸ್ಬೋದು ಅನ್ನೋ ರೀತಿಯಲ್ಲಿ ಅನುಗ್ರಹ ಮಾಡ್ತಾನೆ ಅನ್ನೋ ಒಂದು ಸಂದೇಶವನ್ನು ಈ ಮೂಲಕ ಕೃಷ್ಣ ತೋರಿಸಿದ್ದಾನೆ. ಇದಾದ ಮೇಲೆ ಕತ್ತೆಯ ರೂಪದಲ್ಲೊಬ್ಬ ರಾಕ್ಷಸ ಬಂದಾಗ ಅವನನ್ನು ಸಂಹಾರ ಮಾಡಿದ್ದಾನೆ. ಇನ್ನೊಬ್ಬ ವತ್ಸಾಸುರ ಹಸುವಿನ ರೂಪದಲ್ಲಿ ತಾನು ಬರ್ತಾನೆ. ಬಂದಾಗ ಆ ಹಸು ಅನ್ನೋ ಕಾರಣಕ್ಕೋಸ್ಕರ ಅಲ್ಲಿಯ ತನಕ ಅವನನ್ನು ಸಂಹಾರ ಮಾಡಲಿಲ್ಲ. ಯಾವಾಗ ತನ್ನ ರೂಪವನ್ನು ತಾನು ಧಾರಣೆ ಮಾಡಿದ್ದಾನೋ ಆಗ ಅವನನ್ನು ಸಂಹಾರವನ್ನು ಮಾಡಿ ಗೋವುಗಳ ಮೇಲೆ ತನಗಿರುವ ಪ್ರೀತಿಯನ್ನು ಪರಮಾತ್ಮ ತೋರಿಸಿಕೊಟ್ಟಿದ್ದಾನೆ. ಈ ಮೂಲಕ ಜಗತ್ತಿಗೆ ಗೋರಕ್ಷಣೆಯನ್ನು ಮಾಡಬೇಕು, ಅವಶ್ಯ ಎಲ್ಲರೂ ಮಾಡಬೇಕು ಅನ್ನೋದನ್ನು ಪರಮಾತ್ಮ ತೋರಿಸಿಕೊಟ್ಟಿದ್ದಾನೆ. ಇದಾದ ಮೇಲೆ ನಾರದರು ಬಂದು ಕಂಸನ ಮುಂದೆ ತನ್ನ ಜನ್ಮ ವೃತ್ತಾಂತವನ್ನು ಹೇಳ್ತಾ ಇದ್ದಾರೆ. ಕಂಸ ಒಂದು ಸಲ ಇರಬೇಕಾದಾಗ ನಾರದರು ಬರ್ತಾರೆ. ನಾರದರು ಬಂದು ಕಂಸನ ಮುಂದೆ ಹೇಳ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದೀನಿ ನೀನು? ನಿನ್ನ ಸಂಬಂಧಿಕರು ಅಂತ ನೀನು ತಿಳ್ಕೊಂಡಿದೀಯ, ಆದರೆ ನಿನ್ನ ತಂದೆಯೇ ನಿನ್ನ ತಂದೆ ಅಲ್ಲ. ನೀ ಉಗ್ರಸೇನ ನಿನ್ನ ತಂದೆ ಅಂತ ಏನು ತಿಳ್ಕೊಂಡಿದೆಯಲ್ಲ, ಆ ಉಗ್ರಸೇನ ನಿನ್ನ ತಂದೆ ಅಲ್ಲವೇ ಅಲ್ಲ ಅಂತ ಕಂಸನಿಗೆ ಜನ್ಮ ವೃತ್ತಾಂತವನ್ನು ಹೇಳಿದ್ದಾರೆ. ಹೇಳಬೇಕಾದ್ರೆ ನಿನ್ನ ತಾಯಿ ಒಂದು ಉದ್ಯಾನವನದಲ್ಲಿದ್ದಾಗ ಒಬ್ಬ ಗಂಧರ್ವ ಅವನು ವಿಹಾರ ಮಾಡ್ತಾ ಇದ್ದ. ನಿನ್ನ ತಾಯಿಯನ್ನು ನೋಡಿ ಅವಳ ಮೇಲೆ ಮನಸ್ಸಾಯಿತು. ಹಾಗಾಗಿ ನಿನ್ನ ತಂದೆ ರೂಪವನ್ನು ಧಾರಣೆ ಮಾಡಿಕೊಂಡು ಅವನು ಅವಳ ಜೊತೆ ವಿಹಾರ ಮಾಡ್ತಾನೆ. ವಿಹಾರ ಮಾಡಿದಾಗ ನೀನು ಹುಟ್ಟಿದ್ದು. ಹಾಗಾಗಿ ಇದೆಲ್ಲ ಆಮೇಲೆ ನಿನ್ನ ತಾಯಿಗೆ ತಿಳಿದಿದೆ. ಹಾಗಾಗಿ ಅವಳನ್ನು ಗಂಧರ್ವನನ್ನು ಬೈತಾ ಇದ್ದಾಳೆ. ಬೈದಾಗ ಅವನು ಸಾಂತ್ವನ ಮಾಡ್ತಾನೆ, ಇಲ್ಲ ಯಾರಿಗೂ ಏನೂ ತೊಂದರೆ ಆಗೋದಿಲ್ಲ, ಒಳ್ಳೆ ಪರಾಕ್ರಮಿ ಆಗ್ತಾನೆ, ಹಾಗೆ ಹೀಗೆ ಅಂತ ಹೇಳಿದಾಗ ತಾಯಿನೇ ಶಾಪ ಕೊಡ್ತಾಳೆ. ಅದು ಅಂಥ ಮಗು ನನಗೆ ಬೇಕಾಗಿಲ್ಲ, ಅವನು ಲೋಕಕಂಟಕನಾಗಿ ಬೆಳೀಲಿ ಅಂಥೇಳಿ ಶಾಪ ಕೊಟ್ಟಿದ್ದರಿಂದ ನೀನು ಕಂಸನಾಗಿ ಬಂದಿದ್ದೀಯ. ಹಾಗಾಗಿ ಉಗ್ರಸೇನ ನಿನ್ನ ತಂದೆನೇ ಅಲ್ಲ ಅಂತ ಹೇಳಿಬಿಟ್ಟು, ಇನ್ಯಾರು ಗೋಪಾಲಕರು, ಗೋಪಿಕಾಸ್ತ್ರೀಯರು, ಆಮೇಲೆ ನಂದ, ಯಶೋಧ ಇವರು ಇದ್ದಾರಲ್ಲ, ಇವರು ಯಾರೂ ನಿನ್ನ ಮಿತ್ರರಲ್ಲವೇ ಅಲ್ಲ, ನಿನ್ನ ಬಂಧು ಬಳಗ ಅಲ್ಲವೇ ಅಲ್ಲ. ನಿನ್ನನ್ನು ಕೊಲ್ಲಬೇಕು ಅಂತ ಹುಟ್ಟಿರತಕ್ಕಂಥ ಕೃಷ್ಣನ ಅನುಯಾಯಿಗಳು ಎಲ್ಲರೂ ದೇವತೆಗಳೇ, ಅವರು ಭಗವದ್ಭಕ್ತರು. ಹಾಗಾಗಿ ನಿನಗೆ ಸಂಬಂಧಪಟ್ಟವರಲ್ಲ ಅಂಥೇಳಿ ಕಂಸನಿಗೆ ಇನ್ನಷ್ಟು ಕೋಪ ಬರುವಂತೆ ತಾವು ಮಾಡಿದ್ದಾರೆ. ಅಂದರೆ ಆ ಮೂಲಕ ಅವರೆಲ್ಲರ ಮೇಲೆ ಅವನು ದ್ವೇಷ ಮಾಡಿ ಕೃಷ್ಣನ ಕೋಪಕ್ಕೆ ತಾನು ಗುರಿಯಾಗಬೇಕು ಅನ್ನೋ ಕಾರಣಕ್ಕೋಸ್ಕರ ನಾರದರು ಇಂಥ ಕೆಲಸವನ್ನು ಮಾಡಿದ್ದಾನೆ. ಆ ಕ್ಷಣದಲ್ಲಿ ತನ್ನ ತಂದೆಯಂತನೂ ನೋಡದೆ ಆ ಉಗ್ರಸೇನನನ್ನು ಕಾರಾಗೃಹದಲ್ಲಿ ತಾನು ತಳ್ಳಿದ್ದಾನೆ. ತಂದೆಯನ್ನೇ ಕಾರಾಗೃಹಕ್ಕೆ ಹಾಕಿರತಕ್ಕಂಥ ಮಹಾ ದುಷ್ಟ ಕಂಸ. ಹೀಗಿದ್ದಾಗ ಕೃಷ್ಣ ಹೇಳಿದ ಮಾತನ್ನು ಕೇಳಿ ಉದ್ಧವನನ್ನು ಕರೀತಾನೆ. ನಾರದರ ಮಾತಿನ ಮೇರೆಗೆ ಉದ್ಧವನನ್ನು ಕರೆದು ಉದ್ಧವನಿಗೆ ಎಲ್ಲ ವಿಚಾರವನ್ನು ಹೇಳ್ತಾರೆ. ಹೇಳಿಬಿಟ್ಟು ನೀನು ಕೃಷ್ಣನನ್ನು ಇಲ್ಲಿಗೆ ಕರ್ಕೊಂಡು ಬರಬೇಕು. ಯಾಕೆ ಅಂದರೆ ಕೃಷ್ಣನನ್ನು ಇಲ್ಲಿಗೆ ಕರೆಸೋವಾಗ ನಾನು ನಾನಾ ರೀತಿಯ ವ್ಯವಸ್ಥೆಗಳನ್ನು ಮಾಡಿ ಅವನನ್ನು ಸಂಹಾರ ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಹಾಗಾಗಿ ಕೃಷ್ಣನನ್ನು ನೀನೇ ಹೋಗಿ ಕರ್ಕೊಂಡು ಬರಬೇಕು ಅಂಥೇಳಿ ಉದ್ಧವನಿಗೆ ಆಜ್ಞೆಯನ್ನು ಮಾಡಿದ್ದಾನೆ. ಉದ್ಧವನಿಗೇನೆಂದರೆ ಕೃಷ್ಣನ ದರ್ಶನ ಆಗುತ್ತಲ್ಲ ಅನ್ನೋ ಕಾರಣಕ್ಕೋಸ್ಕರ, ಮತ್ತು ಕೃಷ್ಣನಿಂದ ಕಂಸ ಸಾಯೋದು ಅಂತ ನಿಶ್ಚಯ. ಹಾಗಾಗಿ ಕೃಷ್ಣನ ದರ್ಶನ ಆಗತ್ತೆ ಅನ್ನೋದಾದರೆ ಅದರಲ್ಲಿ ಕೃಷ್ಣ ಸಂಹಾರ ಮಾಡಲಿಕ್ಕೆ ನಾನು ಒಬ್ಬ ಪಾತ್ರ ಆಗ್ತೀನಿ ಅಂತಾದರೆ ಆಗಲಿ, ಅವಶ್ಯ ಆಗಲಿ, ನಾನು ಹೋಗಿ ಕರ್ಕೊಂಡು ಬರ್ತೇನೆ ಅಂಥೇಳಿ ದ್ವಾರಕೆಗೆ ಬರ್ತಾನೆ. ಎಲ್ಲಿಗೆ? ಗೋಕುಲಕ್ಕೆ ಬರ್ತಾನೆ. ಗೋಕುಲಕ್ಕೆ ಬಂದಾಗ ಅಲ್ಲಿ ಊರಿನ ಹೊರಗಡೆ ತಾನು ನಿಂತಿದ್ದಾನೆ ಉದ್ಧವ. ನೋಡಿದಾಗ ಅಲ್ಲೆಲ್ಲ ಕಡೆ ಕೃಷ್ಣನ ಪಾದದ ಗುರುತು ಕಾಣ್ತಾ ಇದೆ. ಅದರಲ್ಲಿ ಶಂಖ, ಚಕ್ರ, ಗದಾ, ಪದ್ಮ ಎಲ್ಲವೂ ಕಾಣ್ತಾ ಇದೆ. ಶ್ರೀಪಾದರಾಜರು ಹೇಳ್ತಾರೆ, ಶಂಖ ಚಕ್ರ ಅಂಕಿತ ಪಾದವ ಅಂತ. ಅಂತಹ ಪಾದಗಳನ್ನು ಉದ್ಧವ ತಾನು ನೋಡಿದ್ದಾನೆ. ಹಾಗಾದರೆ ಇದನ್ನು ನಾನು ಕಾಲಿಂದ ತುಳಿಯುವಂಥದ್ದು ಒಳ್ಳೆಯದಲ್ಲ. ಹಾಗಾಗಿ ಪರಮಾತ್ಮನಲ್ಲಿ ಭಕ್ತಿಯಿಂದ ಉರುಳು ಸೇವೆಯನ್ನು ಮಾಡಿಕೊಂಡು ಕೃಷ್ಣನ ಬಳಿಗೆ ಬರ್ತಾನೆ. ಕೃಷ್ಣನ ಬಳಿಗೆ ಬಂದಾಗ ವಿಚಾರವನ್ನೆಲ್ಲ ಹೇಳ್ತಾನೆ. ಯಾವುದೋ ಒಂದು ಬಿಲ್ಲು ಹಬ್ಬ ಅಂತ ಕಂಸ ಹೇಳಿದ್ದಾನೆ. ಹಾಗಾಗಿ ನೀವೆಲ್ಲರೂ ಬಂಧು ಬಳಗದವರು, ವಿಶೇಷವಾಗಿ ನೀನು ಬಲರಾಮನ ಜೊತೆಗೆ ಬರಬೇಕು ಅಂಥೇಳಿ ಆಹ್ವಾನವನ್ನು ಕೊಟ್ಟಿದ್ದಾನೆ. ಹಾಗಾಗಿ ಬರಬೇಕು ಅಂತ ಕೇಳಿದಾಗ ಆಯಿತು, ಅವಶ್ಯ ಬರ್ತೀನಿ ಅಂಥೇಳಿ ಕೃಷ್ಣ ಮಾರನೇ ದಿವಸವೇ ಪ್ರಯಾಣವನ್ನು ಮಾಡಿದ್ದಾನೆ. ಪ್ರಯಾಣ ಮಾಡುವಾಗ ಗೋಪಿಕಾ ಸ್ತ್ರೀಯರಿಗೆ ತುಂಬ ಅಳು ಬರ್ತಾ ಇದೆ. ಇಲ್ಲಿ ತನಕ ಕೃಷ್ಣ ನಮ್ಮ ಜೊತೆ ಇದ್ದ, ಈಗ ಅಲ್ಲಿ ಮಥುರಾಕ್ಕೆ ಹೋಗ್ತಾ ಇದ್ದಾನೆ. ಅಲ್ಲಿಂದ ವಾಪಸ್ ಬರ್ತಾನೋ ಇಲ್ಲೋ, ಅಲ್ಲೇನಾದರೂ ಪಟ್ಟಣ ಚೆನ್ನಾಗಿದೆ ಅಂಥೇಳಿ ಅಲ್ಲೇ ಇದ್ದುಬಿಟ್ರೆ, ಹಾಗಾಗಿ ಕೃಷ್ಣನನ್ನು ನಮ್ಮಿಂದ ದೂರ ಮಾಡ್ತಾ ಇದ್ದಾನೆ ಅಂಥೇಳಿ
ಉದ್ಧವನನ್ನು ಚೆನ್ನಾಗಿ ಬೈಕೊಳ್ತಾರಂತೆ. ಅಲ್ಲಿರ್ತಕ್ಕಂಥ ಒಂದು ದುಂಬಿಯನ್ನು ನೆಪ ಮಾಡಿಕೊಂಡು ಉದ್ಧವನನ್ನು ಬೈಲಿಕ್ಕೆ ಪ್ರಾರಂಭ ಮಾಡುತ್ತಾರೆ. ಚಮತ್ಕಾರದಿಂದ ಅವನನ್ನು ಬೈತಾರೆ. ಆದರೂ ಕೂಡ ಪರಮಾತ್ಮ ಹೋಗ್ತಾನೆ. ಹೋಗುವಾಗ ಇಲ್ಲಿ ಗೋಪಿಕಾ ಸ್ತ್ರೀಯರ ಮನಸ್ಥಿತಿ ಹೇಗಿತ್ತು ಅನ್ನೋದನ್ನು ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಎಲ್ಲಿ ತನಕ ಕೃಷ್ಣನನ್ನು ನೋಡ್ತಾ ಇದ್ರು ಅಂತಂದರೆ, ಕೃಷ್ಣನ ರಥ ಹೋಗಿದೆ, ಅದರಲ್ಲಿ ಕೃಷ್ಣ ಕಾಣ್ತಾ ಇಲ್ಲ, ಕೃಷ್ಣನ ರಥವೂ ಕಾಣ್ತಾ ಇಲ್ಲ, ರಥದ ಮೇಲಿದ್ದ ತುದಿಯಲ್ಲಿರ್ತಕ್ಕಂಥ ಆ ಧ್ವಜ ಕಾಣ್ತಾ ಇದೆಯಲ್ಲ, ಅದು ಕಣ್ಮರೆಯಾಗುವಲ್ಲಿ ತನಕ ಅದು ಕಾಣ್ತಾ ಇದೆ. ಅಂದರೆ ಅಷ್ಟು ಪ್ರೀತಿಯಿಂದ ಕೃಷ್ಣನನ್ನು ಬೀಳ್ಕೊಟ್ಟಿದ್ದಾರೆ. ಅನಿವಾರ್ಯವಾಗಿ ಕೃಷ್ಣ ಹೋಗಬೇಕಾಗಿದೆ. ಅಲ್ಲಿ ಹೋದಾಗ ಮೊದಲಿಗೆ ಒಂದು ಉದ್ಧವನ ಮನೆಗೆ ಹೋಗಿದ್ದಾನೆ. ಹೋಗೋಕ್ಕಿಂತ ಮುಂಚೆ ದಾರಿ ಮಧ್ಯದಲ್ಲಿ ಅಂದರೆ ಸಂಧ್ಯಾಕಾಲ ಆಗಿದೆ. ಸಂಧ್ಯಾಕಾಲ ಆಗಿದೆ ಅನ್ನೋ ಕಾರಣಕ್ಕೋಸ್ಕರ ಉದ್ಧವ ರಥವನ್ನು ನಿಲ್ಲಿಸಿ ಆ ನದಿಯಲ್ಲಿ ಸ್ನಾನ ಮಾಡಿ ಸಂಧ್ಯಾವಂದನೆ ಮಾಡಬೇಕು ಅಂತ ನದಿಯಲ್ಲಿ ಪ್ರವೇಶ ಮಾಡಿದ್ದಾನೆ. ರಥದಲ್ಲಿ ಕೃಷ್ಣ ಹಾಗೆ ಕೂತಿದ್ದಾನೆ, ಮುಳುಗಿದ್ದಾನೆ. ಮುಳುಗಿದಾಗ ಅಲ್ಲಿ ಕೃಷ್ಣ ಕಾಣ್ತಾ ಇದ್ದಾನೆ. ನಾನಾ ರೀತಿಯ ಆಭರಣಗಳನ್ನೆಲ್ಲ ಧಾರಣೆ ಮಾಡಿಕೊಂಡು ಕೃಷ್ಣ ಕಾಣ್ತಾ ಇದ್ದಾನೆ. ಮತ್ತೆ ಎದ್ದು ನೋಡ್ತಾನೆ, ರಥದಲ್ಲಿ ಕೃಷ್ಣ ಇದ್ದಾನೆ. ಹಾಗಾದರೆ ಅಲ್ಲಿ ಕೃಷ್ಣ ಇದ್ದಾನೆ, ಒಳಗಡೆ ಯಾರು ಕಾಣಿಸಿದ್ದು? ಮತ್ತೆ ಇನ್ನೊಂದು ಸಲ ಮುಳುಗದ, ಅಲ್ಲೂ ಕೃಷ್ಣ ಕಾಣಿಸಿದ್ದಾನೆ. ಆವಾಗ ಕೃಷ್ಣನನ್ನು ನಾನಾ ರೀತಿಯಿಂದ ಸ್ತೋತ್ರ ಮಾಡಿದ್ದಾನೆ. ಸಂಧ್ಯಾವಂದನೆ ಎಲ್ಲ ಮುಗಿಸ್ಕೊಂಡು ಈ ಸಂದರ್ಭದಲ್ಲಿ ಹೇಳುವಂಥ ಮಾತು, ಕೃಷ್ಣ ತನ್ನ ಪಕ್ಕದಲ್ಲೇ ಇದ್ದಾನೆ, ಆದರೂ ಕೂಡ ಉದ್ಧವ ತಾನು ಇಳಿದು ಬಂದು ಸಂಧ್ಯಾಕಾಲದಲ್ಲಿ ಸಂಧ್ಯಾವಂದನೆಯನ್ನು ಮಾಡಿದ್ದಾನೆ. ಅಂದರೆ ದೇವರು ನಮ್ಮ ಹತ್ತಿರ ಇದ್ದರೂ ಕೂಡ ನಾವು ಮಾಡಬೇಕಾದ ಅನುಷ್ಠಾನಗಳನ್ನು ಬಿಡಬಾರದು, ಅದನ್ನು ಚಾಚೂ ತಪ್ಪದೆ ಮಾಡಬೇಕು ಅನ್ನೋದನ್ನು ಉದ್ಧವನ ಮೂಲಕ ಭಾಗವತ ನಮಗೆ ತಿಳಿಸಿಕೊಟ್ಟಿದ್ದೆ. ಹೀಗೆ ಕೃಷ್ಣನನ್ನು ಕರೆದುಕೊಂಡು ಹೋಗಿ ಉದ್ಧವ ತನ್ನ ಮನೆಯಲ್ಲೇ ವ್ಯವಸ್ಥೆಯನ್ನು ಮಾಡಿದ್ದಾನೆ. ಕೃಷ್ಣ ಹೇಳ್ತಾನೆ, ನೀನು ಮೊದಲು ಹೋಗು. ಉದ್ಧವನನ್ನು ಕಳಿಸ್ತಾ ಇದ್ದಾನೆ. ಮೊದಲು ಹೋಗಿ ರಾಮಕೃಷ್ಣರು ಬಂದಿದ್ದಾರೆ ಅಂತ ವಿಚಾರ ಕಂಸನಿಗೆ ತಿಳಿಸು, ನಾವು ಮಾರನೇ ದಿವಸ ಬರ್ತೀವಿ ಅಂತ ಎಲ್ಲ ಹೇಳಿದ್ದಾರೆ. ಮಾರನೇ ದಿವಸ ಬರಬೇಕಾದ್ರೆ ಅಲ್ಲೊಬ್ಬ ಒಂದು ಕ್ಷೌರದ ಅಂಗಡಿ ಇತ್ತು, ಅಲ್ಲಿ ಹೋಗಿ ಬೇಕಾದ ರೀತಿಯಲ್ಲಿ ಕೇಶ ವಿನ್ಯಾಸವನ್ನು ತಾನು ಮಾಡಿಸ್ಕೊಂಡಿದ್ದಾನೆ. ಅವನು ತಪಸ್ಸು ಮಾಡ್ತಾ ಇದ್ದಂತೆ, ನಾನು ಕೃಷ್ಣನಿಗೆ ಕೇಶ ಶೃಂಗಾರವನ್ನು ಮಾಡಬೇಕು ಅಂತ ಅಪೇಕ್ಷೆ ಪಡ್ತಾ ಇದ್ದ. ಹಾಗಾಗಿ ಆ ವರವನ್ನು ನೆರವೇರಿಸಲಿಕ್ಕೆ ಕೃಷ್ಣ ಪರಮಾತ್ಮ ಹೋಗಿ ತನಗೆ ಕೇಶಗಳ ವಿನ್ಯಾಸ ಮಾಡಿಸ್ಕೊಳ್ಳೋ ಅಗತ್ಯ ಇಲ್ಲ, ಸಾಕ್ಷಾತ್ ಮನ್ಮಥ ಅಂತ ಹೇಳ್ತಾರೆ. ಆದರೂ ಕೂಡ ಅವನಿಗೆ ಸಂತೋಷ ಆಗಬೇಕು, ಅವನಿಗೆ ತೃಪ್ತಿ ಆಗಬೇಕು, ಅವನ ಆಸೆಯನ್ನು ನೆರವೇರಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಕೇಶ ವಿನ್ಯಾಸವನ್ನು ಮಾಡಿಸ್ಕೊಂಡು ಬಂದಿದ್ದಾನಂತೆ. ಆ ಕ್ಷಣದಲ್ಲಿ ಹೇಳ್ತಾರೆ, ಪರಮಾತ್ಮನ ಕೂದಲು ಅಂತಂದರೆ ಅದು ನಮ್ಮಂತೆ ಬೆಳೆದು ತುಂಡಾಗುವಂಥದ್ದಲ್ಲ, ಅದು ಅಪ್ರಾಕೃತವಾದ ಕೇಶ. ಹಾಗಾದರೆ ಅದನ್ನು ಹೇಗೆ ಮಾಡ್ದ ಅಂದರೆ, ಆ ಕ್ಷಣದಲ್ಲಿ ಅಪ್ರಾಕೃತವಾದ ಒಂದು ಕೇಶವನ್ನು ನಿರ್ಮಾಣ ಮಾಡಿದ್ದಾನೆ. ಅದು ಕೆಳಗಡೆ ಒಂದು ಬಿದ್ದಿದೆ, ನಂತರದಲ್ಲಿ ಅಲ್ಲೇ ಬೆಳೆದಿದೆ. ಇದು ಪರಮಾತ್ಮನ ಅತ್ಯಂತ ಅದ್ಭುತವಾದ ಚಮತ್ಕಾರ ಅನ್ನೋದನ್ನು ಶಾಸ್ತ್ರದಲ್ಲಿ ವರ್ಣನೆಯನ್ನು ಮಾಡುತ್ತಾರೆ. ಹೀಗೆ ಆ ಕೇಶ ವಿನ್ಯಾಸವನ್ನೆಲ್ಲ ಮಾಡಿಸಿಕೊಂಡು ಕಂಸನನ್ನು ನೋಡಬೇಕು ಅಂಥೇಳಿ ಪರಮಾತ್ಮ ತಾನು ಬರ್ತಾ ಇದ್ದಾನೆ. ಬಲರಾಮನ ಜೊತೆಗೆ ಬರಬೇಕಾದಾಗ ಒಬ್ಬ ಅಗಸ ಕಂಡಿದ್ದಾನೆ. ಅವನು ಕಂಸನಿಗೆ ಅಂಥೇಳಿ ಬಟ್ಟೆಯನ್ನು ತೊಗೊಂಡು ಹೋಗ್ತಾ ಇದ್ದ. ತೊಗೊಂಡು ಹೋಗಬೇಕಾದ್ರೆ ರಾಮಕೃಷ್ಣರಿಬ್ಬರು ಬಂದಿದ್ದಾರೆ. ಎದುರುಗಡೆ ಅವನು ಬರ್ತಾ ಇದ್ದಾನೆ. ಬರೋವಾಗ ಕೇಳಿದ್ರಂತೆ, ಏನಿದು ಅಂತ. ಇದು ಬಟ್ಟೆಗಳು, ಹಾಗಾದರೆ ನಮಗೂ ಬೇಕು, ನಾವು ಹಾಕ್ಕೊಳ್ತೀವಿ ಅಂತ ಇಬ್ಬರು ಕೇಳಿದ್ದಾರೆ. ಅದಕ್ಕೆ ಅವನು ಹೇಳ್ತಾನೆ, ಇದು ರಾಜರ ಹಾಕ್ಕೊಳ್ತಕ್ಕಂಥ ಬಟ್ಟೆ, ಅದರಲ್ಲೂ ಕಂಸನಿಗೆ ಅಂತ ತೊಗೊಂಡು ಹೋಗ್ತಾ ಇದ್ದೀವಿ. ನೀವು ನೋಡಿದ್ರೆ ಯಾವುದೋ ದನಗಳನ್ನು ಕಾಯ್ತಕ್ಕಂಥ ಹುಡುಗರು, ನಿಮಗೆ ಯಾಕೆ ಇಷ್ಟು ಆಸೆ ಪಡಬಾರದು ಅಂತ ಅಹಂಕಾರವಾಗಿ ಮಾತಾಡಿದ್ದಾನೆ. ಅದಕ್ಕೆ ಕೃಷ್ಣ ಆ ಅಗಸನನ್ನು ಅಲ್ಲೇ ಸಂಹಾರ ಮಾಡಿದ್ದಾನೆ. ಅವನೊಬ್ಬ ರಾಕ್ಷಸ, ಅಂದರೆ ಕಂಸನ ಭೃತ್ಯ, ದೇವತೆಗಳ ವರದಿಂದ ಅವಧ್ಯತ್ವವನ್ನು ಪಡೆದಿದ್ದ. ಹಾಗಾಗಿ ಕೃಷ್ಣ ಅವನನ್ನು ಸಂಹಾರ ಮಾಡಿ ಕಂಸನಿಗೆ ಅಂತ ಏನೇನು ಬಟ್ಟೆಗಳನ್ನು ತೊಗೊಂಡು ಹೋಗ್ತಾ ಇದ್ರೋ ಅದನ್ನೆಲ್ಲ ಅವರಿಗೆ ಯಾವುದ್ಯಾವುದು ಬೇಕೋ ಅದರಲ್ಲೆಲ್ಲ ತೊಗೊಂಡು ಅಲಂಕಾರವನ್ನು ಮಾಡಿಕೊಂಡು ಮುಂದೆ ಬರ್ತಾ ಇದ್ದಾರೆ. ಬರಬೇಕಾದಾಗ ತ್ರಿವಕ್ರೆ ಕಂಡಿದ್ದಾಳೆ. ಅವಳು 3 ಕಡೆ ವಕ್ರತೆ, ಹಾಗಾಗಿ ಅವಳನ್ನು ತ್ರಿವಕ್ರೆ ಅಂತಲೇ ಕರೀತಿದ್ದಾರೆ. ಅವಳು ಬಂದಾಗ ಪರಮಾತ್ಮನಿಗೆ ಗಂಧವನ್ನು ಹಚ್ಚಬೇಕು ಅಂತ ತಾನು ಬಂದಿದ್ದಾಳೆ. ಪರಮಾತ್ಮ ಅವಳ ಪ್ರೀತಿಯನ್ನು ಅಂಗೀಕಾರ ಮಾಡಿ, ಅವಳ ಭಕ್ತಿಯನ್ನು ಮನ್ನಿಸಿ ಅವಳಿಂದ ಗಂಧವನ್ನು ಸ್ವೀಕಾರ ಮಾಡ್ತಾನೆ. ಏನು ಅವಳಿಗೆ 3 ಭಾಗದಲ್ಲಿ ವಕ್ರತೆ ಇತ್ತೋ ಅದನ್ನು ಅವಳ ಸೊಂಟವನ್ನು ಹಿಡಿದುಕೊಂಡು ಗಡ್ಡವನ್ನು ಎತ್ತುವ ಮೂಲಕ 3 ಕಡೆ ಇದ್ದ ಎಲ್ಲ ವಕ್ರತೆಯನ್ನು ಪರಮಾತ್ಮ ತಾನು ಪರಿಹಾರ ಮಾಡಿದ್ದಾನೆ. ಹೀಗೆ ಅವಳನ್ನು
ರುಜುಗಾತ್ರಿ ಅಂತ ಕರೀತಾರೆ. ಅಂದರೆ ನೇರವಾಗಿ ಒಬ್ಬ ಒಳ್ಳೆ ಯುವತಿ, ಸೌಂದರ್ಯ ಇರತಕ್ಕಂಥವಳು ಹೇಗಿರಬೇಕೋ ಹಾಗೆ ಮಾಡಿದ್ದಾನೆ ಪರಮಾತ್ಮ. ಅಂದರೆ ಅವಳ ಮುಂಚೆ ಏನು ವಿಕಾರ ರೂಪ ಇತ್ತು ಅದನ್ನೆಲ್ಲ ಪರಿಹಾರ ಮಾಡಿದ್ದಾನೆ. ಒಳ್ಳೆ ರೂಪವನ್ನು ಪರಮಾತ್ಮ ತಾನು ಕೊಟ್ಟಿದ್ದಾನೆ. ಹಾಗಾದರೆ ಈ ಮೂಲಕ ಪರಮಾತ್ಮ ಜಗತ್ತಿಗೆ ಒಂದು ಸಂದೇಶವನ್ನು ಕೊಟ್ಟಿದ್ದಾನೆ. ಯಾರು ನನಗೆ ಅಲಂಕಾರವನ್ನು ಮಾಡುತ್ತಾರೆ ಅವರಿಗೆ ನಾನು ಅಲಂಕಾರ ಮಾಡ್ತೇನೆ. ಇವತ್ತು ನಾವು ತುಂಬ ದೇವರ ಮುಂದೆ ಕೂತಾಗ ಪ್ರಾರ್ಥನೆ ಮಾಡ್ತೀವಿ, ನನಗೆ ಯಾಕೋ ತುಂಬ ಮನಸ್ಸಿಗೆ ನೋವಾಗ್ತಾ ಇದೆ, ಅಥವಾ ನನ್ನ ಜೀವನದಲ್ಲಿ ನಾನು ಹೇಳಿದ ಮಾತು ಕೆಲವರು ಕೇಳ್ತಾ ಇಲ್ಲ, ಮೇಲಿಂದ ಮೇಲೆ ನನಗೆ ಕಷ್ಟಗಳು ಬರ್ತಾ ಇದೆ, ಹೀಗೆ ಕೆಲವ್ರದ್ದು. ಇನ್ನು ಕೆಲವರಿಗೆ ಮುಖ ಚೆನ್ನಾಗಿರಲ್ಲ, ಕಣ್ಣು ಮೆಲ್ಲಗಣ್ಣಿರುತ್ತೆ, ಅಥವಾ ಒಂದು ಕಣ್ಣು ಹೋಗಿರುತ್ತೆ, ಅಥವಾ ಏನೇನೋ ದೇಹದಲ್ಲಿ ವಿಕಾರಗಳು. ಇದೆಲ್ಲ ಯಾಕೆ? ಹಾಗಾದರೆ ಇದನ್ನೆಲ್ಲ ಪರಿಹಾರ ಮಾಡಿಕೊಳ್ಬೇಕಾದ್ರೆ ನಾವೇನು ಮಾಡಬೇಕು? ದೇವರಿಗೆ ಅಲಂಕಾರವನ್ನು ಮಾಡಿದರೆ ನಾವು ಅಲಂಕಾರ ಮಾಡಿಕೊಳ್ಬೇಕು ಅಂತಿಲ್ಲ, ನಮಗೆ ತಾನಾಗಿ ಅಲಂಕಾರ ಆಗತ್ತೆ. ಯಾಕೆ ನಾವು ನಾರಾಯಣ ಅಷ್ಟಾಕ್ಷರವನ್ನು ಪ್ರಾರ್ಥನೆ ಮಾಡುವಾಗ ಹೇಳ್ತೀವಿ, ಬಿಂಬೋಸಿ ಪ್ರತಿಬಿಂಬೋಸ್ಮಿ, ನೀನು ಬಿಂಬ ನಾನು ಪ್ರತಿಬಿಂಬ. ನಾವು ಕನ್ನಡಿ ಮುಂದೆ ನಿಂತಾಗ ನಾವು ಬಿಂಬರಾದರೆ ಕನ್ನಡಿಯಲ್ಲಿ ಕಾಣುವಂತಹ ಮುಖ ಅದು ಪ್ರತಿಬಿಂಬ. ಹಾಗಾದರೆ ಪ್ರತಿಬಿಂಬ ಚೆನ್ನಾಗಿ ಕಾಣಬೇಕು ಅಂತಾದರೆ ನಾವು ಕನ್ನಡಿಗೆ ಅಲಂಕಾರ ಮಾಡಲ್ಲ. ಕನ್ನಡಿಗೆ ಅಲಂಕಾರ ಮಾಡಿದ್ರೆ ಏನೂ ಉಪಯೋಗ ಇಲ್ಲ. ಪ್ರತಿಬಿಂಬದಲ್ಲಿ ಅಲಂಕಾರ ಅದು ಚೆನ್ನಾಗಿ ಕಾಣಬೇಕು ಅಂದರೆ ಬಿಂಬದ ಮುಖ ಚೆನ್ನಾಗಿರಬೇಕು. ಹಾಗಾದರೆ ಬಿಂಬಕ್ಕೆ ಚೆನ್ನಾಗಿ ಅಲಂಕಾರ ಮಾಡಿದ್ರೆ ತಾನಾಗೇ ಪ್ರತಿಬಿಂಬದಲ್ಲಿ ಆ ಸೌಂದರ್ಯ ಅನ್ನೋದು ಬರುತ್ತೆ. ಹಾಗಾಗಿ ಅದನ್ನು ಅರಿತಿರತಕ್ಕಂತಹ ತ್ರಿವಕ್ರೆ ಅವಳು ಏನು ಮಾಡಿದ್ಲು? ಪರಮಾತ್ಮನಿಗೆ ಅಲಂಕಾರ ಮಾಡುವ ಮೂಲಕ ತಾನು ಅಲಂಕೃತಳಾಗುವಂತೆ ಪರಮಾತ್ಮನಿಂದ ಅನುಗ್ರಹವನ್ನು ಪಡೆದಿದ್ದಾಳೆ. ಹಾಗಾಗಿ ಪರಮಾತ್ಮನ ಪೂಜೆಯನ್ನು ಮಾಡುವಾಗ ದೇವರಿಗೆ ಏನಾದರೂ ನಾವು ಸಮರ್ಪಣೆ ಮಾಡ್ತೀವಿ ಅಂತಂದರೆ ಅದು ದೇವರಿಗೆ ನಾವು ನಮ್ಮಲ್ಲಿದ್ದದ್ದನ್ನು ಕೊಡ್ತಿದ್ದೀವಿ ಅಂತ ಅರ್ಥ ಅಲ್ಲ. ನಾವು ದೇವರದ್ದನ್ನೇ ದೇವರಿಗೆ ಕೊಡ್ತಾ ಇರೋದು. ಅದು ಕೊಡೋ ಕಾರಣ ಯಾಕೆ? ಆ ಕೊಡೋದ್ರಿಂದ ದೇವರು ನಮಗೆ ಅದನ್ನು ಮತ್ತೆ ವಾಪಸ್ ಕೊಡಲಿ ಅನ್ನೋ ಸ್ವಾರ್ಥದಿಂದಲೇ ಕೊಡಬೇಕು. ಈ ಸ್ವಾರ್ಥ ಆದರೂ ಇರಬೇಕು, ಹೊರತು ನಂದನ್ನು ಕೊಡ್ತಿದ್ದೀನಿ ಅನ್ನೋದಂತೂ ಖಂಡಿತ ಇರಬಾರ್ದು. ಹೀಗೆ ಪರಮಾತ್ಮನಿಗೆ ಸಮರ್ಪಣೆ ಮಾಡಿದರೆ ಅದನ್ನು ನಮಗೆ ಇನ್ನೂ ಜಾಸ್ತಿ ಮಾಡಿ ಕೊಡ್ತಾನೆ ಅನ್ನೋದಕ್ಕೆ ಇದೊಂದು ನಿದರ್ಶನ. ಆ ಮೂಲಕ ತ್ರಿವಕ್ರೆಗೆ ಇದ್ದಿರತಕ್ಕಂತಹ ಏನು ಆ 3 ಕಡೆ ವಕ್ರತೆ ಇತ್ತು ಅದನ್ನು ಪರಮಾತ್ಮ ಪರಿಹಾರ ಮಾಡಿದ್ದಾನೆ. ಈಗ ನನಗೆ ಪೂಜಾದಿಗಳನ್ನು ಮಾಡುವ ಮೂಲಕ ನೀವು ನನಗೆ ಏನು ಸಮರ್ಪಣೆ ಮಾಡ್ತೀರೋ ಅದು ನಾನು ನಿಮಗೆ ಕೊಡ್ತೀನಿ, ನೀವು ನನ್ನನ್ನು ಹೇಗೆ ಅನುಸಂಧಾನ ಮಾಡ್ತೀರೋ ನಿಮಗೆ ಆ ಫಲ ಸಿಗತ್ತೆ ಅನ್ನೋದನ್ನು ಕೃಷ್ಣ ತೋರಿಸಿದ್ದಾನೆ. ಅವಳಿಂದ ನೀವು ಮನೆಗೆ ಬರಬೇಕು ಅಂತ ತ್ರಿವಕ್ರ ಕೇಳಿದ್ದಾಳೆ. ಅದಕ್ಕೆ ಪರಮಾತ್ಮ ಹೇಳ್ತಾನೆ, ಇಲ್ಲ ಇವತ್ತು ತುಂಬ ಅರ್ಜೆಂಟ್ ಕೆಲಸ ಇದೆ, ಅದನ್ನು ಮುಗಿಸ್ಕೊಂಡು ನಾಳೆ ನಿಮ್ಮ ಮನೆಗೆ ಬರ್ತೀನಿ ಅಂತ ಸಮಾಧಾನ ಮಾಡಿ ಅವಳನ್ನು ಮನೆಗೆ ಕಳಿಸಿದ್ದಾನೆ. ಮುಂದೆ ಬರಬೇಕಾದರೆ ಕುವಲಯಾಪೀಡ ಅಂತ ಒಂದು ಆನೆ, ಅದು ಹೆಸರೇ ಕುವಲಯಾಪೀಡ. ಕುವಲಯ ಅಂತಂದರೆ ಭೂಮಿ ಅಂತ ಅರ್ಥ. ಅದಕ್ಕೆ ಪೀಡ, ತೊಂದರೆಯನ್ನು ಮಾಡೋದೇ ಅದು ಕೆಲಸ. ಅದು ಒಂದು ರಾಕ್ಷಸ. ಅದರ ಮೇಲೆ ಅದನ್ನು ನಿಯಂತ್ರಣ ಮಾಡತಕ್ಕಂಥ ಒಬ್ಬ ಮಾವುತ, ಅವನೂ ದೊಡ್ಡ ರಾಕ್ಷಸ. ದೇವರ ವರದಿಂದ ಕೊಬ್ಬಿದ್ದ, ಅವನನ್ನು ಕೊಂದಿದ್ದಾರೆ. ಅದನ್ನು ಆನೆಯನ್ನೂ ಕೊಂದು ಆ ಮಾವುತನನ್ನು ಕೊಂದಿದ್ದಾರೆ. ಆನೆಯನ್ನು ಕೊಂದ ಮೇಲೆ ಆನೆಯ ದಂತಗಳನ್ನು ಕಿತ್ಕೊಂಡಿದ್ದಾರೆ. ಕೃಷ್ಣ ಒಂದು ಕೈಯಲ್ಲಿ, ಬಲರಾಮ ಒಂದು ಕೈಯಲ್ಲಿ ಇಟ್ಕೊಂಡು ಬರ್ತಾ ಇದ್ದಾರೆ. ಬರಬೇಕಾದಾಗ ಕಂಸ ಅಲ್ಲಿ ಅರಮನೆಯ ಮೇಲೆ ನಿಂತು, ಉಪ್ಪರಿಗೆಯ ಮೇಲೆ ನಿಂತು ನೋಡ್ತಾ ಇದ್ದಾನೆ. ಅವರು ಬರ್ತಾ ಇದ್ದರೆ ಇವನಿಗೆ ಭಯ ಪ್ರಾರಂಭ ಆಗಿದೆ. ಯಾಕೆಂದರೆ ಇವನು ದಾರಿಯಲ್ಲಿ ಬರಬೇಕಾದ್ರೇ ಕೃಷ್ಣನನ್ನು ಸಂಹಾರ ಮಾಡಬೇಕು ಅಂತ ನಾನಾ ರೀತಿಯ ಯೋಚನೆಗಳನ್ನು ಮಾಡಿದ್ದಾನೆ. ಆ ಕುವಲಯ ಪೀಠವನ್ನು ಸಂಹಾರ ಮಾಡಿದ್ದಾನೆ ಅಂತಂದರೆ ಅಷ್ಟು ಸುಲಭದ ಮಾತಲ್ಲ. ಹಾಗಾದರೆ ಇದನ್ನು ಮಾಡಿದ್ದಾನೆಂದರೆ ನನಗೆ ಮೃತ್ಯು ಬರ್ತಾ ಇದೆ ಅಂತ ಸ್ವಲ್ಪ ಖಾತ್ರಿ ಆಗ್ತಾ ಇದೆ. ಆದರೂ ಕೂಡ ಇನ್ನೂ ಸ್ವಲ್ಪ ನಂಬಿಕೆ ಇದೆ. ಯಾಕೆ? ಮುಷ್ಟಿಕಾಸುರ ಚಾಣೂರ ಇಬ್ಬರಿದ್ದಾರೆ, ಮಹಾಮಲ್ಲರು. ಎಷ್ಟೋ ಆನೆಗಳ ಬಲ ಒಬ್ಬೊಬ್ಬರಿಗೆ ಇದೆ ಅಂತ ಹೇಳ್ತಾರೆ. ಅಂತಹ ಮಹಾಜಟ್ಟಿಗಳು ಅವರಿಬ್ಬರಿದ್ದಾರೆ, ಅವರಿಬ್ಬರ ಕೈಲಂತೂ ಕೃಷ್ಣ ಸಾಯ್ತಾನೆ ಅಂತ ಆ ಒಂದು ನಂಬಿಕೆ ಇದ್ದಾನೆ. ಬಂದಿರತಕ್ಕಂಥ ಇಬ್ಬರು ಕೂಡ ರಾಮಕೃಷ್ಣರು ಇನ್ನೂ ಬಾಲಕರು, ಸುಮಾರು ಒಂದು 8-10 ವರ್ಷ ಅಥವಾ 12 ವರ್ಷ ಇರುವಂತಹ ವಯಸ್ಸಿನವರು. ಆದರೆ ಇವರು ಜಗಜ್ಜಟ್ಟಿಗಳು, ಮಹಾಪರಾಕ್ರಮಶಾಲಿಗಳು, ತುಂಬ ಬಲ ಇರತಕ್ಕಂಥವರು. ಅವರ ಜೊತೆ ಯುದ್ಧ ಮಾಡಿ ಅವರಿಬ್ಬರನ್ನೂ ಕೂಡ ಪರಮಾತ್ಮ ಸಂಹಾರ ಮಾಡಿದ್ದಾನೆ. ಮುಷ್ಟಿಕಾಸುರ ಚಾಣೂರ ಮಲ್ಲ ಯುದ್ಧ ವಿಶಾರದಃ ಅಂತ ಪರಮಾತ್ಮ ತಾನು ಸ್ತೋತ್ರವನ್ನು ಮಾಡಿಸಿಕೊಂಡಿದ್ದಾನೆ. ಅದಾದಮೇಲೆ ಕಂಸನ ಎದೆ ಮೇಲೆ ಕೂತು ಅವನನ್ನು ಸಂಹಾರ ಮಾಡಿ ಯಾರ್ಯಾರು ಬಂಧನದಲ್ಲಿದ್ದರೋ ಅವರನ್ನೆಲ್ಲ ಬಿಡುಗಡೆಗೊಳಿಸಿದ್ದಾನೆ. ಬಿಡುಗಡೆಗೊಳಿಸಿದ ಮೇಲೆ ತನ್ನ ತಂದೆ ತಾಯಿ
ಯಾರು ವಸುದೇವ ದೇವಕಿಯರು ಅವರನ್ನು ಕಾರಾಗೃಹದಲ್ಲಿಟ್ಟಿದ್ದ ನಾರದರ ಮಾತಿನಂತೆ. ಉಗ್ರಸೇನ ತನ್ನ ತಂದೆ ಅವನನ್ನೂ ಕಾರಾಗೃಹದಲ್ಲಿಟ್ಟಿದ್ದ, ಅವರನ್ನೆಲ್ಲರನ್ನ ಬಿಡುಗಡೆಗೊಳಿಸಿದ್ದಾನೆ. ಕೊನೆಗೆ ಆ ಉಗ್ರಸೇನನ್ನೇ ಅಲ್ಲಿ ರಾಜನನ್ನಾಗಿ ಪಟ್ಟಾಭಿಷೇಕ ಮಾಡಿಸಿದ್ದಾನೆ ಪರಮಾತ್ಮ. ಕೆಲವರೆಲ್ಲ ಕೃಷ್ಣನನ್ನು ಬೈಯೋದುಂಟು, ಅಧಿಕಾರದ ದಾಹಕ್ಕೋಸ್ಕರ ಮಾಡಬಾರದ ಕೆಲಸಗಳನ್ನು ಕೃಷ್ಣ ಮಾಡಿದ್ದಾನೆ ಅಂತ. ಒಂದು ವೇಳೆ ಆ ಅಧಿಕಾರದ ದಾಹವೇ ಇದ್ದಿದ್ದರೆ ಕಂಸನನ್ನು ಸಂಹಾರ ಮಾಡಿದ ಮೇಲೆ ಗೆದ್ದಿದ್ದು ಕೃಷ್ಣ, ಹಾಗಾದರೆ ರಾಜ್ಯ ಯಾರು ಪಾಲಾಗಬೇಕು? ಕೃಷ್ಣನ ಪಾಲಾಗಬೇಕು. ಆ ಮಥುರಾ ಪಟ್ಟಣ ಸಮಗ್ರ ಕೃಷ್ಣನ ಅಧೀನದಲ್ಲಿದೆ. ಈಗ ತಾನು ರಾಜ ಆಗಬಹುದಿತ್ತು, ಆದರೆ ಆ ಕೆಲಸ ಮಾಡಲಿಲ್ಲ. ಮತ್ತೆ ಅಲ್ಲಿ ಉಗ್ರಸೇನನನ್ನೇ ರಾಜನನ್ನಾಗಿ ಮಾಡಿದ್ದಾನೆ. ಆಮೇಲೆ ತಂದೆ ತಾಯಿಯರ ಬಳಿಗೆ ಹೋಗಿ ಅವರಿಗೆ ನಮಸ್ಕಾರವನ್ನು ಮಾಡಿ ಅವರ ಜೊತೆ ಪ್ರೀತಿಯಿಂದ ಮಾತಾಡಿದ್ದಾನೆ. ಅವರು ಕೃಷ್ಣನನ್ನು ಮುದ್ದಾಡಿದ್ದಾರೆ. ಅವರಿಗೆಲ್ಲ ಆಶ್ವಾಸನೆ ಕೊಟ್ಟು ಮತ್ತೆ ಪರಮಾತ್ಮ ದ್ವಾರಕೆಗೆ ಎಲ್ಲಿಗೆ ಮಥುರಾಕ್ಕೆ ಗೋಕುಲಕ್ಕೆ ಬರ್ತಾನೆ. ವೃಂದಾವನಕ್ಕೆ ಬಂದಾಗ ಅಲ್ಲಿ ನಾನಾ ರೀತಿಯ ಉತ್ಪಾತಗಳನ್ನು ಕಾಣುವಂತೆ ಮಾಡಿದ್ದಾನೆ. ಅಂದರೆ ಆ ಗೋಕುಲದಿಂದ ವೃಂದಾವನಕ್ಕೆ ಬರಬೇಕು, ಅದಕ್ಕೋಸ್ಕರ ಎಲ್ಲ ರೀತಿಯ ಉಪಾಯ ಮಾಡಿ ವೃಂದಾವನಕ್ಕೆ ಮತ್ತೆ ಎಲ್ಲರೂ ಕೂಡ ಬಂದಿದ್ದಾರೆ. ಅಲ್ಲಿ ಬಂದ ಮೇಲೆ ಈ ಕಡೆ ಅಸ್ಥಿ ಪ್ರಾಸ್ತಿ ಅಂತ ಇಬ್ಬರು, ಯಾರಿವರು? ಕಂಸನ ಮಡದಿಯರು, ಹೆಂಡತಿ ಅಸ್ಥಿ ಮತ್ತು ಪ್ರಾಸ್ತಿ ಅಂತ. ಇವರು ಯಾರು ಅಂತಂದರೆ ಜರಾಸಂಧನ ಮಕ್ಕಳು. ಜರಾಸಂಧನ ಮಕ್ಕಳು ಅವರನ್ನು ಮೋಸ ಮಾಡಿ ಅವರಿಬ್ಬರನ್ನ ಮದುವೆ ಆಗ್ತಾನೆ. ಹಾಗಾಗಿ ಅವನು ಒಪ್ಕೊಳ್ಳುವಂತಹ ಪರಿಸ್ಥಿತಿ ಬರುತ್ತೆ ಜರಾಸಂಧ. ಈ ಕಂಸ ಸತ್ತಿದ್ದಾನೆ. ಈ ವಿಷಯವನ್ನು ತನ್ನ ತಂದೆಗೆ ತಿಳಿಸಬೇಕು ಅಂಥೇಳಿ ಅಸ್ಥಿಪ್ರಾಸ್ತಿ ಇಬ್ಬರು ಕೂಡ ಜರಾಸಂಧನ ಬಳಿಗೆ ಹೋಗಿದ್ದಾರೆ. ಇದನ್ನು ಕೇಳಿ ಮೊದಲೇ ಕೃಷ್ಣನ ಮೇಲೆ ಸಿಟ್ಟಿತ್ತು. ಅದರಲ್ಲಿ ಮತ್ತೆ ಈಗ ನನ್ನ ಮಕ್ಕಳ ವೈಧವ್ಯಕ್ಕೆ ಕಾರಣನಾಗಿದ್ದಾನೆ ಕೃಷ್ಣ ಅಂತ ಹೇಳಿ ಕೃಷ್ಣನ ಮೇಲೆ ದಂಡಯಾತ್ರೆಗೆ ಅಂತ ಬರ್ತಾನೆ. ಬಂದಾಗ ಯಾವಾಗ ಜರಾಸಂಧ ಯುದ್ಧಕ್ಕೆ ಅಂತ ಬರ್ತಾ ಇದ್ದಾನೋ ತಾನು ಏನೂ ಮಾಡ್ತಾ ಇಲ್ಲ. ಜರಾಸಂಧನನ್ನು ಬೇಕಂತ ಜೀವಂತ ಉಳಿಸೋದು. ಆಮೇಲೆ ಅವನು ಏನೇನು ಸೈನ್ಯ ಕರ್ಕೊಂಡು ಬಂದಿರ್ತಾನೋ ಅದನ್ನೆಲ್ಲ ನಾಶ ಮಾಡ್ತಾ ಇದ್ದಾನೆ. ಹೀಗೆ ಸಾಕಷ್ಟು ಬಾರಿ ಆಗಿದೆ. ಇನ್ನೊಂದು ಸಲ ಬಕಾಸುರನನ್ನ ಸೈನ್ಯವನ್ನು ತೊಗೊಂಡು ಬರ್ತಾನೆ. ಇನ್ನೊಂದು ಸಲ ಕಾಲಯವನ ಅವನ ಸೈನ್ಯವನ್ನು ತೊಗೊಂಡು ಬರ್ತಾನೆ. ಎಷ್ಟು ಅಂತಂದರೆ ನಾವು ಮಹಾಭಾರತದ ಯುದ್ಧ ಕೇಳಿದಾಗ 18 ಅಕ್ಷೋಹಿಣಿ ಸೈನ್ಯ ಇದೇ ದೊಡ್ಡದು ಅಂತ ನಾವು ಕೇಳ್ತೀವಿ. ಆದರೆ ಜರಾಸಂಧ ಕರ್ಕೊಂಡು ಬರಬೇಕಾದಾಗ 20-25 ಅಕ್ಷೋಹಿಣಿ ಸೈನ್ಯಕ್ಕಿಂತಲೂ ಕಡಿಮೆ ಇಲ್ಲ. ಅಂಥವ್ರನ್ನೆಲ್ಲ ಕೂಡ ಹಾಕ್ಕೊಂಡು ಬರ್ತಿದ್ದ. ಸ್ವಲ್ಪ ಸೋಲೋದು, ಸ್ವಲ್ಪ ಸಮಯ ತಗೊಳ್ಳೋದು, ಮತ್ತು ಬರೋದು, ಒಂದು 3 ತಿಂಗಳು 4 ತಿಂಗಳು ಈ ಥರ ಸಮಯ. ಆಮೇಲೆ ಸೈನ್ಯವನ್ನೆಲ್ಲ ಕೂಡ ಹಾಕ್ಕೊಂಡು ಕೃಷ್ಣನ ಮೇಲೆ ಯುದ್ಧಕ್ಕೆ ಅಂತ ಬರೋದು. ಬಂದಾಗೆಲ್ಲ ಸೈನ್ಯವನ್ನು ಸಂಪೂರ್ಣ ನಾಶ ಮಾಡೋದು, ಜರಾಸಂಧನನ್ನು ಮಾತ್ರ ಬಿಡೋದು. ಇದು ಮೇಲ್ನೋಟಕ್ಕೆ ಏನನ್ಸಿತ್ತು ಅಂದರೆ ಜರಾಸಂಧನಿಗೆ ಒಂದು ಅರ್ಥ ಆಗಿತ್ತು, ಕೃಷ್ಣನನ್ನು ಗೆಲ್ಲೋದು ಸಾಧ್ಯ ಇಲ್ಲ ಅನ್ನೋದು ತೀರ್ಮಾನ ಆಗಿದೆ ಅವನಿಗೆ. ನನ್ನನ್ನು ಯಾಕೆ ಕೊಲ್ತಾ ಇಲ್ಲ, ಬಹುಶಃ ನನ್ನ ಮೇಲೆ ಹೆದರಿಕೆನೋ ಅಂತ ಅವನು ಅಂದ್ಕೊಂಡಿದ್ದ. ಸುಮಾರು ಜನರು ಹಾಗೆ ಅಂದ್ಕೊಂಡಿದ್ರು. ಇವತ್ತು ಎಲ್ಲರೂ ಕೃಷ್ಣ ಯಾಕೆ ಜರಾಸಂಧನನ್ನು ಕೊಲ್ಲಿಲ್ಲ ಅಂತ ಕೇಳಿದ್ರೆ ಜರಾಸಂಧನ ಬಗ್ಗೆ ಕೃಷ್ಣನಿಗೆ ಸ್ವಲ್ಪ ಹೆದರಿಕೆ ಇತ್ತು ಅಂತ. ಆದರೆ ಕೃಷ್ಣ ಯಾಕೆ ಜರಾಸಂಧನನ್ನು ಕೊಲ್ಲದೆ ಹಾಗೆ ಬಿಡ್ತಾ ಇದ್ದ ಅಂದರೆ ಆಚಾರ್ಯ ನಿರ್ಣಯದಲ್ಲಿ ಹೇಳ್ತಾರೆ, ಜರಾಸಂಧನನ್ನು ಕೊಲ್ಲದೆ ಇರೋದಕ್ಕೆ ಕಾರಣ ಅವನನ್ನು ಸೋಲಿಸಿದಾಗ ಅವನಿಗಿನ್ನೂ ರೋಷ ಬರುತ್ತೆ. ಕೃಷ್ಣನನ್ನು ಹೇಗಾದರೂ ಮಾಡಿ ನಾನು ಸೋಲಿಸಬೇಕು ಅಂಥೇಳಿ ಮತ್ತೆ ಸೈನ್ಯ ಕಟ್ಕೊಂಡು ಬರ್ತಾನೆ. ಮತ್ತೆ ಸೈನ್ಯವನ್ನು ಸೋಲಿಸೋದು, ಅವನ್ನ ಬಿಡೋದು, ಮತ್ತೆ ಸೈನ್ಯ ಕಟ್ಕೊಂಡು ಬರ್ತಾನೆ. ಹೀಗೆ ಕೃಷ್ಣ ತಾನು ಎಲ್ಲಿಗೂ ಹೋಗದೆ ತಾನಿದ್ದಲ್ಲೇನೆ ಅಷ್ಟೂ ಜನರ ದುಷ್ಟರ ಸಂಹಾರ ಮಾಡ್ಬೋದು. ಇಲ್ಲ ಅಂದಿದ್ರೆ ಅಷ್ಟೂ ಜನರ ದುಷ್ಟರೇನಿದ್ದಾರೋ ಅವರನ್ನು ಹುಡುಕಿ 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 ಪರಮಾತ್ಮ ಸಂಹಾರ ಮಾಡಬೇಕಿತ್ತು. ಆ ಕೆಲಸ ಕೃಷ್ಣನಿಗಾಗಲಿಲ್ಲ. ಕೃಷ್ಣ ಇದ್ದಲ್ಲೇ ಇದ್ದಾನೆ. ಜರಾಸಂಧನೇ ಅವ್ರನ್ನೆಲ್ಲ ಕೂಡ ಹಾಕ್ತಾ ಇದ್ದ, ತರ್ತಾ ಇದ್ದ. ಯಾರ್ಯಾರು ದುಷ್ಟರಿದ್ದರು ಅವ್ರನ್ನೆಲ್ಲ ಸಂಹಾರ ಮಾಡಿ ಆ ಮೂಲಕ ಭೂಭಾರವನ್ನು ಪರಮಾತ್ಮ ಪರಿಹಾರ ಮಾಡಿದ್ದಾನೆ. ಈ ಕಾರಣಕ್ಕೋಸ್ಕರ ಜರಾಸಂಧನನ್ನು ಕೊಲ್ಲಿಲ್ಲ. ಮತ್ತಿನ್ನೊಂದು, ಭೀಮಸೇನ ದೇವರಿಂದ ಜರಾಸಂಧ ಸಾಯಬೇಕು, ಆ ಕೀರ್ತಿ ಭೀಮಸೇನ ದೇವರಿಗೆ ಬರಬೇಕು ಅನ್ನೋ ಕಾರಣಕ್ಕೋಸ್ಕರವೂ ಅದನ್ನು ಮಾಡಲಿಲ್ಲ. ಒಂದು ಹಂತದಲ್ಲಿ ಬಲರಾಮ ದೇವರು ಜರಾಸಂಧನನ್ನು ಕೊಲ್ಲಬೇಕು ಅಂತ ಪ್ರಯತ್ನ ಮಾಡ್ತಾನೆ. ಆವಾಗ ಅಶರೀರವಾಣಿ ಆಗುತ್ತೆ, ಇಲ್ಲ ದೇವ ಸಂಕಲ್ಪ ಬೇರೆ ಥರ ಇದೆ, ನೀನು ಕೊಲ್ಲಿಕ್ಕಿಲ್ಲ ಅಂತ ಹೇಳಿದಾಗ ಬಲರಾಮ ದೇವರು ಕೂಡ ಸುಮ್ಮನೆ ಆಗ್ತಾರೆ. ಹೀಗೆ ಜರಾಸಂಧನನ್ನು ಸಾಕಷ್ಟು ಬಾರಿ ಸೋಲಿಸಿದ್ದಾರೆ. ಆ ಸಂದರ್ಭದಲ್ಲಿ ಕಾಲಯವನಿಗೂ ತುಂಬ ಸಿಟ್ಟು ಬಂದಿದೆ. ಗರ್ಗಾಚಾರ್ಯರು ಕಾಲಯವನನ್ನು ಹುಟ್ಟಿಸಿದರು. ಯಾವುದೋ ಒಂದು ನಿಮಿತ್ತದಿಂದ ಕೃಷ್ಣನ ಮೇಲೆ ಸಿಟ್ಟು ಬಂತು. ಸಿಟ್ಟು ಬಂದಿದ್ದಕ್ಕೆ ಕೃಷ್ಣನನ್ನು ಕೊಲ್ಲುವಂತಹ ಮಗ ಬೇಕು ಅಂಥೇಳಿ ತಪಸ್ಸನ್ನು ಮಾಡಿ ರುದ್ರದೇವರನ್ನ ವರ ಪಡೆದುಕೊಂಡು ಅವಾಗ ಹುಟ್ಟಿದವನೇ ಕಾಲಯವನ.
ಅವನು ತುಂಬ ಕಪ್ಪು ಇರ್ತಾನೆ. ಹೀಗಿದ್ದಾಗ ಈ ವಿಷಯ ಕಾಲಯವನಿಗೂ ಗೊತ್ತಿತ್ತು. ಹಾಗಾಗಿ ನಾನು ಬಂದರೆ ಕೃಷ್ಣ ಸೋಲ್ತಾನೆ ಅಂತ ತಿಳಿದುಕೊಂಡು ಆಕ್ರಮಣ ಮಾಡಲಿಕ್ಕೆ ಅಂತ ಬಂದಿದ್ದಾನೆ. ಬಂದಾಗ ಕೃಷ್ಣ ಪಲಾಯನ ಮಾಡಿದ್ದಾನೆ, ಅಂದರೆ ಅದನ್ನು ಬಿಟ್ಟು ಬೇರೆ ಕಡೆ ಹೋಗಿದ್ದಾನೆ. ಈ ಸಂದರ್ಭದಲ್ಲಿ ಅದೆಲ್ಲ ಆಯಿತು. ತನ್ನ ರಾಜ್ಯಕ್ಕೆ ಮತ್ತೆ ಕಾಲಯವನ ಬಂದಿದ್ದಾನೆ. ಕಾಲಯವನ ಬಂದಾಗ ಒಂದು ವಿಚಾರವನ್ನು, ಕೃಷ್ಣ ಬೇಕಂತೇಳಿ ಒಂದು ಸರ್ಪವನ್ನು, ಕೃಷ್ಣ ಸರ್ಪವನ್ನು ಒಂದು ಮಡಿಕೆಯಲ್ಲಿ ಹಾಕಿ ಯಾರಿಗೆ, ಕಾಲಯವನಿಗೆ ಕಳಿಸ್ತಾನೆ. ಕಾಲಯವನ ಅದನ್ನು ನೋಡ್ತಾನೆ, ಕೃಷ್ಣ ಸರ್ಪ ಇದೆ, ಏನು ಮಾಡಬೇಕು? ಕೃಷ್ಣನಿಗೆ ಇಷ್ಟು ತಲೆ ಇದ್ದರೆ ನನಗಿನ್ನೂ ತಲೆ ಇದೆ ಅಂಥೇಳಿ ಆ ಒಂದು ಹಾವು ಇದ್ದ ಆ ಮಡಿಕೆಯಲ್ಲಿ ತುಂಬ ಒಂದು ಸಾವಿರಾರು ಇರುವೆಗಳನ್ನು ಬಿಟ್ಟುಬಿಟ್ಟಿದ್ದಾನೆ. ಬಿಟ್ಟುಬಿಟ್ಟು ಅದನ್ನೆಲ್ಲ ಮುಚ್ಚಿಬಿಟ್ಟು ಅದನ್ನು ಕೃಷ್ಣನಿಗೆ ಕಳಿಸಿದ್ದಾನೆ. ಕೃಷ್ಣನ ಬಳಿಗೆ ಬರುವಷ್ಟರೊಳಗೆ ಆ ಒಂದು ಹಾವನ್ನು ಅಲ್ಲಿರ್ತಕ್ಕಂಥ ಸಾವಿರಾರು ಇರುವೆಗಳು ತಿಂದು ಸಾಯಿಸಿದೆ. ಅಂದರೆ ಯಾರೋ ಕಾಲಯವನ ಕೃಷ್ಣನಿಗೆ ಒಂದು ಸಂದೇಶ ಕಳಿಸ್ದ. ಏನಂತ? ಒಂದು ಸರ್ಪವನ್ನು, ಅದು ಬಲಿಷ್ಠ ಇರ್ಬೋದು, ಅದು ಕಚ್ಚಿದರೆ ಸಾಯ್ತಾರೆ, ಇದೆಲ್ಲ ಸರಿ. ಆದರೆ ದುರ್ಬಲರಾಗಿರತಕ್ಕಂಥವ್ರು ಸುಮಾರು ಜನ ಸೇರಿಕೊಂಡಾಗ ಅದು ಎಂಥ ಬಲಿಷ್ಠನಾಗಿರಲಿ, ಅವನು ಏಕಾಂಗಿ ಅಂದರೆ ಅವನು ಸೋಲ್ತಾನೆ. ಹಾಗೆ ನೀನು ಒಬ್ಬನೇ ಇರೋನು. ನಮ್ಮ ಜೊತೆ ಜರಾಸಂಧ ಇದ್ದಾನೆ, ಕಂಸ, ಬೇರೆ ಬೇರೆ ದುಷ್ಟರೆಲ್ಲರೂ ಇದ್ದಾರೆ, ರುಕ್ಮಿ ಇದ್ದಾನೆ, ಶಿಶುಪಾಲ, ದಂತವಕ್ರ, ಹೀಗೆ ಯಾರ್ಯಾರಿದ್ದಾರೋ ಅವರೆಲ್ಲರೂ ನನ್ನ ಜೊತೆ ಇದ್ದಾರೆ. ಇಷ್ಟು ಜನರ ಸಹಾಯ ಇರತಕ್ಕಂಥ ನಾನು ಏಕಾಕಿಯಾದ ನಿನ್ನನ್ನು ನಾನು ಕೊಲ್ಲಿಕ್ಕೆ ಸಾಧ್ಯತೆ ಇದೆ ಅನ್ನೋ ಸಂದೇಶವನ್ನು ಕೃಷ್ಣನಿಗೆ ಕಳಿಸ್ದ. ಅದನ್ನು ಸೂಚನೆ ಮಾಡಿದ್ದು ಇರುವೆಯ ಮೂಲಕ. ಹಾಗಾದರೆ ಕೃಷ್ಣ ಸೋತಂತೆ ಆಯ್ತಲ್ವ ಇಲ್ಲಿ ಅಂತ ವಿಚಾರ ಬಂದಾಗ ಆಚಾರ್ಯ ನಿರ್ಣಯದಲ್ಲಿ ಹೇಳ್ತಾರೆ, ಕೃಷ್ಣ ಯಾಕೆ ಆ ಸರ್ಪವನ್ನು ಕಳಿಸ್ದ ಅಂತಂದರೆ ಅದಕ್ಕೆ ಗರ್ಗಾಚಾರ್ಯರು ತಪಸ್ಸು ಮಾಡಿದ್ರಲ್ಲ, ಏನಂತ? ಕೃಷ್ಣನನ್ನು ಕೊಲ್ಲುವ ಮಗ ಬೇಕು ಅಂತ. ಅದನ್ನು ನಿಜ ಮಾಡಬೇಕಲ್ಲ. ಈಗ ರುದ್ರದೇವರು ವರ ಕೊಟ್ಟಿದ್ದಾರೆ. ವರವನ್ನು ಮುರಿಯೋದು ದೊಡ್ಡ ವಿಷಯ ಅಲ್ಲ. ಯಾವಾಗಲೂ ವರ ಮುರಿತಾ ಕೂತರೆ ರುದ್ರದೇವರಿಗೆ ಕೀರ್ತಿ ಬರಲ್ಲ. ಹಾಗಾಗಿ ರುದ್ರದೇವರ ಮಾತನ್ನು ನಿಜ ಮಾಡಬೇಕು ಅನ್ನೋ ಒಂದು ಸಲುವಾಗಿ ಕೃಷ್ಣ ಏನು ಮಾಡ್ದ? ಕೃಷ್ಣ ಸರ್ಪವನ್ನು ಕಳಿಸಿದ. ಆ ಕೃಷ್ಣ ಸರ್ಪ ಕಳಿಸಿದಾಗ ಇರುವೆಗಳ ಮೂಲಕ ಕೃಷ್ಣ ಸರ್ಪ ಸಾಯುವಂತೆ ಯಾರು ಮಾಡಿದ್ರೆ? ಕಾಲಯವನ. ಹಾಗಾದರೆ ಕಾಲಯವನಿಂದ ಕೃಷ್ಣ ಸತ್ತ ಅಂದರೆ ಯಾವುದು? ಕೃಷ್ಣ ಸರ್ಪ ಸಾಯಿತು. ಹಾಗಾದರೆ ರುದ್ರದೇವರವರ ಆಯಿತು. ಅವನು ಗರ್ಗಾಚಾರ್ಯರು ಕೇಳಿದ್ದು ಇಷ್ಟೇ, ಕೃಷ್ಣನನ್ನು ಸಾಯಿಸುವ ಮಗ. ಯಾವ ಕೃಷ್ಣ? ದೇವರು ಅಂತ ಕೇಳ್ಕೊಳ್ಳಿಲ್ಲ, ಕೃಷ್ಣನ್ನ ಸಾಯಿಸಿದ ಕಾಲಯವನ. ಈ ಮೂಲಕ ಪರಮಾತ್ಮ ಚಮತ್ಕಾರವನ್ನು ತೋರಿದ್ದಾನೆ. ಹಾಗಾಗಿ ಇಂತಹ ತೊಂದರೆ ಆಗತ್ತೆ, ಜನರು ತೊಂದರೆ ಪಡಬಾರದು ಅನ್ನೋ ಕಾರಣಕ್ಕೋಸ್ಕರ ಆ ವೃಂದಾವನವನ್ನೂ ಬಿಟ್ಟು ಸಮುದ್ರದ ಮಧ್ಯದಲ್ಲಿ ದ್ವಾರಕೆಯನ್ನು ಪರಮಾತ್ಮ ವಿಶ್ವಕರ್ಮನನ್ನು ಕರೆದು ನಿರ್ಮಾಣ ಮಾಡಿಸಿದ್ದಾನೆ. ಎಲ್ಲರನ್ನೂ ಅಲ್ಲಿಗೆ ವರ್ಗಾವಣೆ ಮಾಡಿದ್ದಾನೆ. ಹಾಗಾಗಿ ಅಲ್ಲಿ ಬಂದು ಆಕ್ರಮಣ ಮಾಡುವಂಥ ಶಕ್ತಿ ಯಾರಿಗೂ ಇಲ್ಲ. ಜರಾಸಂಧ ಒಂದು ಸಂದರ್ಭದಲ್ಲಿ 4-5 ದಿಕ್ಕುಗಳಿಂದ ಬಂದು ಆಕ್ರಮಣ ಮಾಡುತ್ತಾನೆ. ಹಾಗಾಗಿ ಈ ವಿಷಯ ತಿಳಿದಿರತಕ್ಕಂಥ ಪರಮಾತ್ಮ ತತ್ಕ್ಷಣದಲ್ಲಿ ವಿಶ್ವಕರ್ಮನನ್ನು ಕರೆದು ದ್ವಾರಕೆಯನ್ನು ನಿರ್ಮಾಣ ಮಾಡಿ ಸುರಕ್ಷಿತವಾಗಿರುವಂತೆ ಎಲ್ಲರನ್ನು ಕೂಡ ಅಲ್ಲಿಗೆ ಸೇರಿಸಿದ್ದಾನೆ. ಬಂದಿದ್ದಾರೆ, ಮತ್ತೆ ಎಲ್ಲರನ್ನು ಕೂಡ ಸೋಲಿಸಿದ್ದಾರೆ. ಆದರೆ ಒಂದು ಸಂದರ್ಭದಲ್ಲಿ ಕೃಷ್ಣ ಮತ್ತು ಬಲರಾಮರು ಇಬ್ಬರೂ ಕೂಡ ಓಡಿ ಹೋಗ್ತಾ ಇದ್ದಾರೆ. ಇದನ್ನು ನೋಡಿ ಕಾಲಯವನಿಗೆ ಸಿಟ್ಟು ಬಂತು. ಹಾಗಾದರೆ ಇವರು ಹೇಡಿಗಳು ನನ್ನನ್ನು ನೋಡಿ ಓಡಿ ಹೋಗ್ತಾ ಇದ್ದಾರೆ ಅಂಥೇಳಿ ಹೇಗಾದರೂ ಮಾಡಿ ಕೃಷ್ಣನನ್ನು ಹಿಡಿಬೇಕು ಅಂಥೇಳಿ ಅವನೂ ಕೂಡ ಓಡ್ತಾ ಇದ್ದಾನೆ. ಇನ್ನೇನು ಕೃಷ್ಣ ಸಿಕ್ಕೇ ಬಿಟ್ಟ ಅನ್ನೋಷ್ಟರ ಮಟ್ಟಿಗೆ ಬರ್ತಾನೆ, ಮತ್ತು ಕೃಷ್ಣ ತನ್ನ ವೇಗವನ್ನು ಮುಂದುವರಿಸ್ತಾನೆ. ಈ ಸಿಗ್ತಾನೆ ಅನ್ನೋಷ್ಟರೊಳಗೆ ಪರಮಾತ್ಮ ಕೈಗೆ ಸಿಗ್ತಾ ಇರಲಿಲ್ಲ. ಕೊನೆಗೆ ಒಂದು ಪರ್ವತವನ್ನು ಹತ್ತಿಬಿಟ್ಟಿದ್ದಾರೆ. ಪರ್ವತದಲ್ಲಿ ಹತ್ತಿದಾಗ ಇದೇ ಸರಿಯಾದ ಸಮಯ ಅಂತ ತಿಳ್ಕೊಂಡು ಆ ಪರ್ವತದ ಸುತ್ತಲೂ ಕೂಡ ಬೆಂಕಿಯನ್ನು ಹಾಕಿಬಿಟ್ಟಿದ್ದಾರೆ. ಅಂದರೆ ಪರ್ವತ ಸುಟ್ಟು ಹೋಗಿ ಅಲ್ಲಿರತಕ್ಕಂಥ ರಾಮಕೃಷ್ಣರು ಕೂಡ ಅವರು ಸಾಯಬೇಕು ಅಂಥೇಳಿ ತೀರ್ಮಾನ ಮಾಡಿದ್ದಾರೆ. ಆದರೆ ಇದೇನಾಗಲಿಲ್ಲ. ಕೃಷ್ಣ ಪರಮಾತ್ಮ ಆ ಪರ್ವತದಿಂದ ಜಿಗಿದು ಅವನು ಮತ್ತೆ ಮುಂದೆ ಓಡಲಿಕ್ಕೆ ಪ್ರಯತ್ನ ಹೋಗ್ತಾ ಇದ್ದಾನೆ. ಇದನ್ನು ನೋಡಿ ಕಾಲಯವನಿಗೆ ಮತ್ತೆ ಸಿಟ್ಟು ಬಂತು. ಅವನನ್ನು ಅಟ್ಟಿಸ್ಕೊಂಡು ಹೋಗ್ತಾ ಇರಬೇಕಾದ್ರೆ ಆ ಪರಮಾತ್ಮ ಒಂದು ಗುಹೆ ಒಳಗೆ ಪ್ರವೇಶ ಮಾಡಿದ್ದಾನೆ. ಪ್ರವೇಶ ಮಾಡಿದಾಗ ಸ್ವಲ್ಪ ಹೊತ್ತಾದಮೇಲೆ ಇವನು ಓಡೋಡ್ಕೊಂಡು ಬಂದು ಆ ಗುಹೆಯಲ್ಲಿ ಪ್ರವೇಶ ಮಾಡಿದ್ದಾನೆ. ಪ್ರವೇಶ ಮಾಡಿದಾಗ ಅಲ್ಲೊಬ್ಬನು ಮಲಗಿದ್ದಾನೆ, ಮುಸುಗ ಹಾಕ್ಕೊಂಡು ಮಲಗಿದ್ದಾನೆ. ಕಾಲಯವನು ಏನು ಅಂದ್ಕೊಂಡ, ಅದು ಈ ಕೃಷ್ಣನೇ ಬೇಕಂತ ಮಲಗಿದ್ದಾನೆ ಅಂಥೇಳಿ ಕಾಲಿಂದ ಜಾಡ್ಸೊದ್ದ. ಅವನು ಎದ್ದೋನೇ ಕಣ್ಣು ಬಿಟ್ಟು ಯಾರು ಮಲಗಿದ್ರೋ ಆ ಮಲಗಿದ ವ್ಯಕ್ತಿ ಕಣ್ಣು ಬಿಟ್ಟು ಯಾರು ನನ್ನ ಒದ್ದಿದ್ದು ಅಂಥೇಳಿ ಕಣ್ಣು ಬಿಟ್ಟು ಕಾಲಯವನನ್ನು ನೋಡಿದ್ರೆ ಅವನು ಸುಟ್ಟು ಬೂದಿ ಆದ.
ಹಾಗಾದರೆ ಕೃಷ್ಣ ಯಾಕೆ ಓಡಿದ್ದು? ಕೃಷ್ಣನಿಗೇನು ದೊಡ್ಡ ಶಕ್ತಿ ಇರಲಿಲ್ವಾ? ಅವನಿಗೆ ಸಾಮರ್ಥ್ಯನೇ ಇರಲಿಲ್ವಾ? ಹೆದರ್ಕೊಳ್ತಾ ಇದ್ನ. ಹೆದರಿಕೆಗಾಗಿ ಕೃಷ್ಣ ಓಡಿದ್ದಲ್ಲ. ಈಗ ಮುಚುಕುಂದ ಎಂಬತಕ್ಕಂಥ ಒಬ್ಬ ರಾಜ ಅವನು ಮಲಗಿದಾನೆ. ಅವನನ್ನು ಎಬ್ಬಿಸ್ಬೇಕು ಅಂದರೆ ಯಾರ್ಯಾರ್ದೋ ಕೈಲಿ ಎಬ್ಸಿದ್ರೆ ಅವ್ರಿಗೆ ತೊಂದರೆ ಇದೆ. ಯಾಕೆಂದರೆ ಮುಚುಕುಂದನಿಗೆ ದೇವತೆಗಳು ವರ ಕೊಟ್ಟಿದ್ರನ್ನು. ದೇವತೆಗಳ ಯುದ್ಧದಲ್ಲಿ ಮುಚುಕುಂದ ಸಹಾಯ ಮಾಡಿದ್ದಕ್ಕೆ ನಿನಗೇನು ವರ ಬೇಕು ಅಂತ ದೇವತೆಗಳು ಕೇಳಿದ್ದಾರೆ. ಅದಕ್ಕೆ ಮುಚುಕುಂದ ಹೇಳ್ತಾನೆ, ಇಲ್ಲಿ ತನಕ ಯುದ್ಧ ಮಾಡಿ 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 ನನಗೆ ತುಂಬ ಸುಸ್ತಾಗ್ಬಿಟ್ಟಿದೆ, ಹಾಗಾಗಿ ನನಗೆ ನಿದ್ದೆ ಬೇಕು. ಸರಿ ಆಯಿತು. ಬರೀ ನಿದ್ದೆ ಅಲ್ಲ, ಯಾಕೆಂದರೆ ನಾವು ಮಲಗ್ತೀವಿ ಅಂತಂದರೆ ಎಬ್ಸೋರು ತುಂಬ ಜನ ಇರ್ತಾರೆ. ಇಲ್ಲಿ ಮಲಗಬೇಡ, ಅಲ್ಲಿ ಮಲಗು, ಅಲ್ಲಿ ಮಾಡ, ಅಥವಾ ಇನ್ನೇನೋ ಕೆಲಸ ಇದೆ, ಅದು ಇದೆ, ಎಬ್ಸೋರು ಜಾಸ್ತಿ ಜನ ಇರ್ತಾರೆ. ಆದರೆ ಹೆದರಿಕೆ ಇದ್ರೆ ಎಬ್ಸಲ್ಲ. ಹಾಗಾಗಿ ನನಗೆ ಒಂದು ವರದ ಜೊತೆಗೆ ಇನ್ನೊಂದು ಕೊಡಬೇಕು ನೀವು. ನನ್ನನ್ನು ಯಾರು ಎಬ್ಬಿಸ್ತಾರೆ, ನಾನು ಮೊದಲು ಯಾರನ್ನು ನೋಡ್ತೀನೋ ಅವರು ಸುಟ್ಟು ಹೋಗಬೇಕು. ಈ ವರ ಇದೆ ಅಂತಂದರೆ ಯಾರು ಎಬ್ಬಿಸ್ಲಿಕ್ಕೆ ಹೋಗಲ್ಲ, ತಂಟೆಗೆ ಹೋಗಲ್ಲ, ನೀ ಎಷ್ಟು ದಿವಸ ಬೇಕಾದರೂ ಮಲಗು ಅಂತಾರೆ. ಹಾಗಾಗಿ ಈ ವರ ಇದೆ. ಆ ವರವನ್ನು ಪಡೆದುಕೊಂಡು ಮುಚುಕುಂದ ತಾನು ಮಲಗಿದ್ದಾನೆ. ಹಾಗಾಗಿ ಯಾರು ಎಬ್ಬಿಸೋ ಗೊಡವೆಗೇ ಹೋಗಲಿಲ್ಲ, ತಂಟೆನೇ ಬೇಡ ನಮಗೆ ಅಂತ. ಆದರೆ ಅವನನ್ನು ಎಬ್ಬಿಸ್ಬೇಕು, ಅವನ ತಪಸ್ಸು ಮಾಡಬೇಕೀಗ. ಅವನ ಸಾಧನೆ ಮಾಡಬೇಕು ಅಂತಂದರೆ ಅವನು ಬರೀ ಮಲಗಿದ್ರೆ ಆಗೋದಿಲ್ಲ. ಹಾಗಾಗಿ ಅವನಿಂದ ಸಾಧನೆ ಮಾಡಿಸ್ಲಿಕ್ಕೆ ಪರಮಾತ್ಮ ಏನು ಮಾಡ್ದ, ಅವನನ್ನು ನಿದ್ದೆಯಿಂದ ಎಬ್ಬಿಸಬೇಕು. ಬೇರೆ ಯಾರಾದರೂ ಸದ್ಯ ಎಬ್ಬಿಸಿದ್ರೆ ಅವರು ಸುಟ್ಟು ಹೋಗ್ತಾರೆ, ದೇವತೆಗಳ ವರ ಇದೆ. ಹಾಗಾದ್ರೆ ಏನು ಮಾಡಬೇಕು? ಈ ಕಾಲನ ಮೂಲಕ ಎಬ್ಬಿಸಿದ್ರೆ, ಕಾಲಯವನನ್ನು ಅವನು ನೋಡಿದ್ರೆ ಸುಟ್ಟು ಹೋಗ್ತಾನೆ. ಹಾಗಾದರೆ ಈ ದುಷ್ಟನ ಸಂಹಾರವೂ ಆಗತ್ತೆ, ಅವನ ನಿದ್ದೆಯಿಂದ ಎಬ್ಬಿಸಿದಂತೂ ಆಗತ್ತೆ. ಈ ಎಲ್ಲ ಕಾರಣಗಳಿಂದ ಪರಮಾತ್ಮ ಆ ಗುಹೆ ಒಳಗಡೆ ತಾನು ಪ್ರವೇಶ ಮಾಡ್ತಾನೆ. ಆ ಮಲಗಿರ್ತಕ್ಕಂಥ ಕಾಲಯವನನ್ನು ನೋಡಿ ಇವನೇ ಕೃಷ್ಣ ಅಂತ ತಿಳಿದು ಕಾಲಿಂದ ಒದ್ದು ಅವನ ದೃಷ್ಟಿಯಲ್ಲಿ ಬಿದ್ದು ಇವನು ಸುಟ್ಟು ಬೂದಿ ಆಗ್ತಾನೆ. ಈ ಮೂಲಕ ಕೃಷ್ಣ ಕಾಲಯವನನ್ನು ಸಂಹಾರ ಮಾಡಿದ್ದಾನೆ. ಆ ಸಂದರ್ಭದಲ್ಲಿ ಮುಚುಕುಂದ ಕೃಷ್ಣ ಪರಮಾತ್ಮನನ್ನು ಸ್ತೋತ್ರ ಮಾಡ್ತಾನೆ. ಆಗ ಕೃಷ್ಣ ಉಪದೇಶ ಮಾಡ್ತಾನೆ, ಇಷ್ಟು ದಿವಸ ನಿದ್ದೆ ಮಾಡಿದ್ದು ಸಾಕು, ಆಮೇಲೆ ನಾನು ಸ್ತೋತ್ರ ಮಾಡಿದ್ದು ಸಾಕು, ನೀನು ಸಾಧನೆ ಮಾಡಬೇಕು, ನಿನ್ನ ಯೋಗ್ಯತೆ ಅದು. ಹಾಗಾಗಿ ಬದರಿಕಾಶ್ರಮಕ್ಕೆ ಹೋಗಿ ತಪಸ್ಸನ್ನು ಮಾಡು ಅಂಥೇಳಿ ಪರಮಾತ್ಮ ಹೇಳಿ ಕಳಿಸಿದ್ದಾನೆ. ಹೀಗೆ ತನ್ನ ಭಕ್ತರಿಂದಲೂ ಕೂಡ ದುಷ್ಟ ಸಂಹಾರ ಕಾರ್ಯವನ್ನು ಪರಮಾತ್ಮ ತಾನು ಮಾಡಿಸಿದ್ದಾನೆ. ಇದರಲ್ಲಿ ನಾವು ಅರ್ಥ ಮಾಡಿಕೊಳ್ಬೇಕಾಗಿರೋದು, ನಮಗೆ ಪರಮಾತ್ಮ ಅನುಗ್ರಹ ಮಾಡಬೇಕು ಅಂತಿದ್ದರೆ ನಾವು ನಿದ್ದೆ ಮಾಡ್ತಾ ಇದ್ದರೂ ನಮ್ಮನ್ನು ನೆನೆಸಿ ನಮ್ಮನ್ನು ಕಷ್ಟಪಟ್ಟಾದರೂ ನಮ್ಮಿಂದ ಸಾಧನೆಯನ್ನು ಮಾಡಿಸಿಕೊಳ್ತಾನೆ. ಇಲ್ಲ ಅಂತಾದರೆ ಬರೀ ನಿದ್ದೆಯಲ್ಲೇ ನಮ್ಮನ್ನು ಹಾಕ್ತಾನೆ. ನಿದ್ದೆ ಅಂದರೆ ಬರೀ ಕಣ್ಣು ಮುಚ್ಚಿ ಕನಸು ಕಾಣೋದು ಇಷ್ಟೇ ನಿದ್ದೆ ಅಲ್ಲ. ದೇವರ ಸ್ಮರಣೆಯನ್ನು ಮಾಡಲಿಲ್ಲ ಅಂತಾದರೆ ಅದು ನಿದ್ದೆನೆ. ನಮಗೆ ಯೋಗ್ಯತೆ ಇತ್ತು, ನಮಗೆ ಆ ಶಕ್ತಿ ಇದೆ ಅನ್ನೋದಾದರೆ, ಪರಮಾತ್ಮನ ಸಂಕಲ್ಪ ಇದೆ, ಅವನ ಅನುಗ್ರಹ ಇದೆ ಅಂತಾದರೆ, ಏನೂ ಇಲ್ಲಿ ತನಕ ದೇವರ ಸ್ಮರಣೆನೇ ಮಾಡದೇ ಇರೋರು ಇದ್ದಕ್ಕಿದ್ದಾಗೆ ದೇವರ ಸ್ಮರಣೆ ಮಾಡುವಂಥ ಪ್ರಸಂಗಗಳನ್ನು ಪರಮಾತ್ಮ ತಾನು ತಂದು ಕೊಡ್ತಾನೆ, ನಮಗೆ ಒದಗಿಸಿ ಕೊಡ್ತಾನೆ. ನಾವು ಮಾಡಬೇಕಾಗಿರೋದು ಭಕ್ತಿಯನ್ನು. ಆಮೇಲೆ ನಮ್ಮಿಂದ ಅನೇಕ ದೇವತಾ ಕಾರ್ಯಗಳನ್ನು, ಸತ್ಕರ್ಮಗಳನ್ನು ಪರಮಾತ್ಮ ನಮ್ಮ ಮೂಲಕ ತಾನು ಮಾಡಿಸ್ತಾನೆ ಅನ್ನೋದನ್ನು ಇದರ ಮೂಲಕ ತೋರಿಸಿಕೊಟ್ಟಿದ್ದಾನೆ. ಆ ಸಂದರ್ಭದಲ್ಲಿ ಗರುಡ ಬರ್ತಾನೆ. ಗರುಡ ಬಂದು ಒಂದು ಕಿರೀಟವನ್ನು ಕೃಷ್ಣನ ತಲೆಯ ಮೇಲೆ ಇಟ್ಟು ಹೋಗ್ತಾನೆ. ಯಾಕೆ ಗರುಡ ಯಾಕೆ ಬಂದ? ಆ ಕಿರೀಟ ಎಲ್ಲಿತ್ತು? ಅದು ಕೃಷ್ಣನಿಗೆ ಯಾಕೆ ಇಟ್ಟಿದ್ದು ಅಂತಂದರೆ, ಬಲಿಚಕ್ರವರ್ತಿ ಅಂದರೆ ಈ ವಾಮನಾವತಾರ ಆಗೋಕ್ಕಿಂತ ಮುಂಚೆ ಬಲಿಚಕ್ರವರ್ತಿ ತಾನು ಬರ್ತಾನೆ, ವೈಕುಂಠಕ್ಕೆ ಹೋಗ್ತಾನೆ. ಅಲ್ಲಿ ಅಮುಕ್ತ ಸ್ಥಾನದಲ್ಲಿ ಪರಮಾತ್ಮ ತಾನು ಬೇಕಂತ ಮಲಗಿದ್ದ, ಕಿರೀಟ ಇಟ್ಕೊಂಡು ಮಲಗಿದ್ದಾನೆ. ಆ ಕಿರೀಟವನ್ನು ನೋಡಿ ಆಸೆ ಆಯಿತು, ಈ ಕಿರೀಟ ನನಗಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ. ಅದಕ್ಕೇನು ಮಾಡಿದ ಕೃಷ್ಣ? ಪರಮಾತ್ಮ ನಿದ್ದೆ ಮಾಡುತ್ತಿರುವಂತೆ ನಟನೆ ಮಾಡ್ತಾ ಇದ್ದ. ದೇವರು ನಿದ್ದೆ ಮಾಡ್ತಾ ಇದ್ದಾನೆ, ಹಾಗಾಗಿ ಅದನ್ನು ತೊಗೊಂಡು ಹೋಗೋಣ ಅಂಥೇಳಿ ಕದ್ದುಕೊಂಡು ಬಂದ. ಯಾರು? ಬಲಿಚಕ್ರವರ್ತಿ. ಇದನ್ನು ನೋಡಿ ಗರುಡನಿಗೆ ಸಿಟ್ಟು ಬಂದು, ಹಾಗಾಗಿ ಅವನ ಜೊತೆ ಯುದ್ಧ ಮಾಡಿ ಅವನನ್ನು ಗೆದ್ದು ಆ ಕಿರೀಟವನ್ನು ತರಬೇಕಾದ್ರೆ ಕೃಷ್ಣ ಕಂಡ. ಹಾಗಾದರೆ ಕೃಷ್ಣ ಬೇರೆ ಅಲ್ಲ, ಅಲ್ಲಿ ಕ್ಷೀರಸಾಗರದಲ್ಲಿ ಮಲಗಿರತಕ್ಕಂಥ ಪರಮಾತ್ಮ ಬೇರೆ ಅಲ್ಲ. ಕೃಷ್ಣನಿಗೆ ಕಿರೀಟ ಇಟ್ಟರೆ ಅದು ದೇವರಿಗೆ ಸೇರತ್ತೆ ಅಂತ ಅರ್ಥ ಮಾಡಿಕೊಂಡು ಅಲ್ಲಿ ಕೃಷ್ಣನಿಗೆ ಕಿರೀಟವನ್ನು ಇಟ್ಟು ನಮಸ್ಕಾರ ಮಾಡಿ ಗರುಡ ತಾನು ಮುಂದೆ ಹೋಗಿದ್ದಾನೆ. ಹೀಗೆ ಪರಮಾತ್ಮ ಅವನ ಅವತಾರಗಳಿಗೂ ಅವನ ರೂಪಗಳಿಗೂ ಮೂಲ ರೂಪಕ್ಕೂ ಯಾವುದೇ ಭೇದ ಇಲ್ಲ ಅನ್ನೋದನ್ನು ತೋರಿಸಿಕೊಟ್ಟಿದ್ದಾರೆ. ಇದನ್ನು ನಾವು ಅನುಸಂಧಾನ ಮಾಡಬೇಕು ಅಂತ ತೋರಿಸ್ತಾ, ಈ ಸಂದರ್ಭದಲ್ಲಿ ಪಾಂಡವರು ದೃಪದನನ್ನು ಗೆದ್ದಿದ್ದಾರೆ ಅನ್ನೋ ವಿಷಯ ಗೊತ್ತಾಗಿದೆ. ಅಲ್ಲಿ ಕೃತವರ್ಮನನ್ನು ಕಳುಹಿಸಿ ಅವರ ಕ್ಷೇಮ ಸಮಾಚಾರನಲ್ಲಿ ಎಲ್ಲ ವಿಚಾರಿಸಿಕೊಂಡು ಆ ಕೃತವರ್ಮನಿಂದ ಏನು ಘಟನೆಗಳು ನಡೆದಿದೆ ಅನ್ನೋದನ್ನೆಲ್ಲ ತಾನು ತಿಳಿದುಕೊಂಡಿದ್ದಾನೆ.
ಆಮೇಲೆ ಪರೀಕ್ಷಿತ್ ರಾಜರು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ರೇವತಿಯ ಕಥೆ, ಬಲರಾಮ ದೇವರ ವಿವಾಹವನ್ನು ಮಾಡಿಕೊಂಡಿದ್ದಾರೆ, ಆ ಕಥೆಯನ್ನು ನಿರೂಪಣೆ ಮಾಡಿ, ಆಮೇಲೆ ಕೃಷ್ಣ ರುಕ್ಮಿಣಿಯನ್ನು ಯಾವುದೋ ಅಸುರರ ರೀತಿಯಲ್ಲಿ ಅದನ್ನು ವಿವಾಹವನ್ನು ಮಾಡಿಕೊಂಡಿದ್ದಾನೆ, ಅಂದರೆ ಬ್ರಾಹ್ಮ ವಿವಾಹ, ಆಮೇಲೆ ಗಾಂಧರ್ವ ವಿವಾಹ ಅಂತ ಹೀಗೆಲ್ಲ ಇದೆ. ಅದರಲ್ಲಿ ರಾಕ್ಷಸ ವಿವಾಹ ಅನ್ನೋದು ಒಂದು. ಆ ರಾಕ್ಷಸ ವಿಧಾನದಲ್ಲಿ ಪರಮಾತ್ಮ ಮದುವೆಯನ್ನು ಮಾಡಿಕೊಂಡಿದ್ದಾನಂತೆ ರುಕ್ಮಿಣಿಯನ್ನು. ಇದನ್ನೆಲ್ಲ ನಮಗೆ ತಿಳಿಸಬೇಕು ಅಂತ ಅವರು ಪ್ರಾರ್ಥನೆಯನ್ನು ಮಾಡಿದ್ದಾರೆ. ಅದಕ್ಕೋಸ್ಕರ ಅದನ್ನೆಲ್ಲ ಹೇಗೆ ಪರಮಾತ್ಮ ಅವರನ್ನೆಲ್ಲ ಅಂದರೆ ರುಕ್ಮಿಣಿಯನ್ನು ವಿವಾಹ ಮಾಡಿಕೊಂಡಿದ್ದಾನೆ, ರಾಕ್ಷಸ ವಿವಾಹದ ವಿಧಿಯಲ್ಲಿ ಯಾಕೆ ಮಾಡಿಕೊಂಡ, ಏನೆಲ್ಲ ಕಥೆಗಳು ನಡೆದಿದೆ ಅನ್ನೋದನ್ನು ಪರೀಕ್ಷಿತ್ ರಾಜರಿಗೆ ಶುಕಾಚಾರ್ಯರು ನಿರೂಪಣೆಯನ್ನು ಮಾಡುತ್ತಾರೆ. ಆ ವಿಚಾರಗಳನ್ನು ಮುಂದಿನ ಉಪನ್ಯಾಸದಲ್ಲಿ ನೋಡೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು. ಕಾಯೇನ ವಾಚ ಮನಸೇಂದ್ರಿಯರ್ವ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣ ಅರ್ಪಣಮಸ್ತು.